ನೀವು ಯಾವ ರೀತಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಒಳ್ಳೆ ಮನೆ ಕಟ್ಟಿ ರಾಜರ ಥರ ಬದುಕಬೇಕು ಅಂತ ನೀವು ಬಯಸ್ತೀರೋ ಈ ಲೋಕದಲ್ಲಿ, ಅದೇ ರೀತಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ಅವರ ಮಕ್ಕಳಾದ ನಾವು ಪ್ರತಿಯೊಬ್ಬರು ಕೂಡ ದೇವರು ಕಟ್ಟಿರುವ ಆ ಅರಮನೆಯಲ್ಲಿ, ಶಾಶ್ವತವಾದ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ, ಯೇಸು ಹೇಳಿರುವ ನಾನು ಹೋಗಿ ಮನೆ ಕಟ್ಟಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಆ ಮನೆಯಲ್ಲಿ ನಾವೊಬ್ಬೊಬ್ಬರು ಆ ತಂದೆ ದೇವರ ಮಕ್ಕಳಾಗಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದು ಹೇಳ್ತಾ ಇರೋದು. ಈ ಪ್ರಪಂಚದಲ್ಲಿ ಮನುಷ್ಯರು ಜೀವಿಸುವಾಗ ಅವರು ದೇವರನ್ನು ನಂಬಿ ಬದುಕ್ತಾರೆ, ಇಲ್ಲ ಲೋಕವನ್ನು ನಂಬಿ ಬದುಕ್ತಾರೆ. ದೇವರನ್ನ ನಂಬಿ ಯಾರು ಬದುಕ್ತಾರೋ ಅವ್ರ ಜೀವನದಲ್ಲಿ ಒಳ್ಳೆ ಒಂದು ಶಾಂತಿ ಸಮಾಧಾನ ಇರುತ್ತೆ. ಲೋಕವನ್ನು ನಂಬಿ ಬದುಕುವವ್ರ ಜೀವನದಲ್ಲಿ ಶಾಂತಿ ಸಮಾಧಾನ ಇರೋದಿಲ್ಲ. ನೀವು ಯಾರನ್ನ ನಂಬಿ ಬದುಕ್ತಾ ಇದ್ದೀರಿ ಅನ್ನೋದು ನಿಮ್ಮ ಜೀವನದಿಂದ ಗೊತ್ತಾಗುತ್ತೆ. ನೀವು ಒಳ್ಳೆಯ ಒಂದು ಶಾಂತಿಯ, ಆನಂದದ, ತೃಪ್ತಿಕರವಾದ ಜೀವನ ಜೀವಿಸ್ತಾ ಇದ್ದರೆ ಖಂಡಿತ ನೀವು ದೇವ್ರನ್ನ ನಂಬಿ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಜೀವನದಲ್ಲಿ ನೆಮ್ಮದಿನೂ ಇಲ್ಲ, ಶಾಂತಿನೂ ಇಲ್ಲ, ಒಂದು ಆನಂದನೂ ಇಲ್ಲ ಅಂದರೆ ನೀವು ಖಂಡಿತ ದೇವ್ರನ್ನ ನಂಬ್ತಾ ಇಲ್ಲ, ಲೋಕನ ನಂಬಿ ಬದುಕ್ತಾ ಇದ್ದೀರಿ ಅಂತಲೇ ಅರ್ಥ. ಕೇವಲ ಚರ್ಚಿಗೆ ಬರೋದ್ರಿಂದ ಮಾತ್ರ ನಾವು ದೇವ್ರನ್ನ ನಂಬ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಚರ್ಚಿಗೆ ಯಾರು ಬೇಕಾದರೂ ಬರ್ತಾರೆ. ಎಷ್ಟೋ ಜನ ಈ ಶಿವಾಜಿನಗರ ಚರ್ಚ್, ಮದರ್ ಮೇರಿ ಚರ್ಚ್, ಅದೇ ರೀತಿ ವಿವೇಕ್ ನಗರ ಚರ್ಚ್, ಇನ್ಫೆಂಟ್ ಜೀಸಸ್ ಚರ್ಚ್, ಅಲ್ಲಿಗೆಲ್ಲ ಎಷ್ಟೋ ಜನ ಬರ್ತಾರೆ, ಯಾರ್ಯಾರೋ ಬರ್ತಾರೆ, ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅದರ ಅರ್ಥ ಅವರಿಗೆಲ್ಲ ವಿಶ್ವಾಸ ಇದೆ ಅಂತ ಅಲ್ಲ. ವಿಶ್ವಾಸ ದೇವರಲ್ಲಿ ನಿಜವಾಗ್ಲೂ ನಮಗೆ ಇದ್ದು ನಾವು ಬದುಕೋದಾದರೆ ನಮ್ಮ ಜೀವನದಲ್ಲಿ ನಿಜವಾದ ಒಂದು ಶಾಂತಿ ಸಮಾಧಾನ ಅನ್ನೋದು, ನಿಜವಾದ ಒಂದು ನೆಮ್ಮದಿ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸಲಿಕ್ಕೆ ನಮಗೆ ಏನು ಬೇಕು? ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸಲಿಕ್ಕೆ ನಮಗೆ ಏನು ಬೇಕು ಕೇಳಿದರೆ ದೇವರ ಜ್ಞಾನ ಬೇಕು. ಏನು ಬೇಕು? ದೇವರ ಜ್ಞಾನ ಬೇಕು. ಅದೇ ರೀತಿ ಲೋಕದಲ್ಲಿ ನಂಬಿಕೆ ಇಟ್ಟು ಬದುಕಲಿಕ್ಕೆ ನಮಗೇನು ಬೇಕು ಕೇಳಿದರೆ ಲೋಕದ ಜ್ಞಾನ ಬೇಕು. ಇವತ್ತು ನಮ್ಮ ಮಕ್ಕಳಲ್ಲೆಲ್ಲ ಲೋಕದ ಜ್ಞಾನ ತುಂಬಿ ತುಳುಕ್ತಾ ಇದೆ, ಏನು ಕಡಿಮೆ ಇಲ್ಲ. ಲೋಕದ ಜ್ಞಾನ ಕಡಿಮೆ ಇದೆಯಾ? ಇಲ್ಲ ಅಲ್ವಾ? ಲೋಕದ ಜ್ಞಾನ ನಮಗೂ ನಮ್ಮ ಮಕ್ಕಳಿಗೂ ತುಂಬಿ ತುಳುಕ್ತಾ ಇದೆ, ಏನು ಕಡಿಮೆ ಇಲ್ಲ. ಲೋಕದ ಜ್ಞಾನ ಹೆಚ್ಚಾಗ್ತಾ ಹೋದಷ್ಟು ವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಮಕ್ಕಳನ್ನ ಹೆಚ್ಚು ನಾವು ಲೋಕದ ಜ್ಞಾನ ತುಂಬಿಸ್ತಿದ್ದೀವಲ್ವ, ವಿದ್ಯಾಭ್ಯಾಸ ಕೊಟ್ಟು ಕೊಟ್ಟು ಓದು 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 ಓದು, ಫಸ್ಟ್ ಕ್ಲಾಸ್ ತಗೋ, ಟ್ಯೂಷನ್ ಕಳಿಸು, ಅದು ಕಳಿಸು, ಇದು ಕಳಿಸು ಎಲ್ಲ ಮಾಡ್ತಾ ಇದ್ದೀವಲ್ವಾ. ಇದರಿಂದ ಏನಾಗ್ತಾ ಇದೆ ಕೇಳಿದರೆ, ನೀವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀರಿ ಅಂದರೆ ದೇವರಿಂದ ದೂರ ಮಾಡ್ತಾ ಇದ್ದೀರಾ. ಕಷ್ಟಪಟ್ಟು ಸಂಪಾದನೆ ಮಾಡಿ ಫೀಸ್ ಕಟ್ಟಿ ಓದಿಸಿ ಮಕ್ಕಳನ್ನ ವಿಶ್ವಾಸದಿಂದ ದೂರ ಮಾಡ್ತಾ ಇದ್ದೀರಾ. ದೇವರಿಗೆ ಹತ್ರ ಆಗೋದಿಲ್ಲ. ಲೋಕದ ಜ್ಞಾನ ತುಂಬಿದಷ್ಟು 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 ಮಕ್ಕಳು ದೇವರಿಂದ ಬೇರ್ಪಟ್ಟು ಹೋಗ್ತಾರೆ, ತಂದೆ ತಾಯಿಯಿಂದ ಬೇರ್ಪಟ್ಟು ಹೋಗ್ತಾರೆ. ಕೆಲವರು ಲೋಕದಿಂದನೇ ಬೇರ್ಪಟ್ಟು ಹೋಗ್ತಾರೆ. ಹೋಗಬೇಕಾದ ಟೈಮಿಗೆ ಹೋಗೋದಿಲ್ಲ, ಹೋಗೋದು ಟೈಮ್ಗಿಂತ ಮುಂಚೆನೇ ಹೋಗ್ಬಿಡ್ತಾರೆ. ಎಷ್ಟೋ ಜನ ಹಾಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ನಾವಿನ್ನು ಉಳ್ಕೊಂಡಿದ್ದೀವಿ. ದೇವರ ಕರುಣೆ ಮಾತ್ರನೇ. ದೇವರ ಕರುಣೆ ನಮ್ಮನ್ನು ಇವತ್ತಿನ ತನಕ ಉಳಿಸಿದೆ. ಪ್ರತಿದಿನ ಪ್ರತಿ ಕ್ಷಣ ನಾವು ಜೀವಂತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಒಂದೇ ಕಾರಣ, ನಮ್ಮ ಪ್ರಾರ್ಥನೆ ಅಲ್ಲ, ಯೋಗ್ಯತೆ ಅಲ್ಲ, ದೇವರ ಕೃಪೆ ಮತ್ತು ದೇವರ ಕರುಣೆ ಮಾತ್ರನೇ ನಮ್ಮನ್ನು ಉಳಿಸಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ನಾವು ತಗೋಬೇಕು, ನಮ್ಮ ಮಕ್ಕಳಿಗೂ ಕೊಡಬೇಕು. ಏನು ಅಂದರೆ ದೇವರ ಜ್ಞಾನ. ದೇವರ ಜ್ಞಾನವನ್ನು ನಾವು ತೆಗೆದುಕೊಳ್ಳದೆ, ನಮ್ಮ ಮಕ್ಕಳಿಗೂ ದೇವರ ಜ್ಞಾನವನ್ನು ಕೊಡದೆ, ಸುಮ್ಮನೆ ಕಣ್ಣೀರು ಸುರಿಸ್ತಾ ಕುತ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ. ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ. ಒಂದು ಒಳ್ಳೆಯ ವಿಶ್ವಾಸಿಯಾಗಿ ನಾವು ಜೀವಿಸಬೇಕು.
ಒಂದು ಒಳ್ಳೆಯ ವಿಶ್ವಾಸದ ಕುಟುಂಬವಾಗಿ ನಾವು ಜೀವಿಸಬೇಕು. ಅದೇ ನಿಜವಾಗಲೂ ನಮಗೆ ಪ್ರಯೋಜನಕ್ಕೆ ಬರೋದು, ಬೇರೆ ಯಾವುದು ಪ್ರಯೋಜನಕ್ಕೆ ಬರೋದು ಇಲ್ಲ. ಆದರೆ ನಿಜವಾದ ಒಂದು ವಿಶ್ವಾಸಿಯಾಗಿ ಒಳ್ಳೆಯ ಒಂದು ವಿಶ್ವಾಸದ ಜೀವನ ನಮಗೆ ಜೀವಿಸಲಿಕ್ಕಾಗಬೇಕಾದ್ರೆ ನಮಗೆ ದೇವರ ಜ್ಞಾನ ಅನ್ನೋದು ತುಂಬಿಸ್ಕೊಳ್ತಾನೆ ಇರಬೇಕು. ಈ ಲೋಕದಲ್ಲಿ ಎಷ್ಟು ನೀವು ನಿಮ್ಮಲ್ಲಿಯೂ ನಿಮ್ಮ ಮಕ್ಕಳಲ್ಲಿಯೂ ದೇವರ ಜ್ಞಾನವನ್ನು ತುಂಬಿಸ್ಕೊಳ್ತೀರೋ ಅಷ್ಟು ನೀವು ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತೀರಿ. ಒಳ್ಳೆಯ ಕ್ರೈಸ್ತ ವಿಶ್ವಾಸಿಗಳಾಗಿ, ದೇವರಿಗೆ ಸಾಕ್ಷಿಯಾಗಿ, ದೇವರಿಗೆ ಮೆಚ್ಚುಗೆ ಆದವರಾಗಿ ಈ ಲೋಕದಲ್ಲಿ ನೀವು ಜೀವಿಸ್ತೀರಿ. ಅದಕ್ಕೆ ವಿರುದ್ಧವಾದದ್ದು ಲೋಕದ ಜ್ಞಾನ. ಈ ಲೋಕದ ಜ್ಞಾನ ನಮ್ಮಲ್ಲಿ, ನಮ್ಮ ಮಕ್ಕಳಲ್ಲಿ ನಾವೆಷ್ಟು ತುಂಬಿಸ್ಕೊಳ್ತೀವೋ ಅಷ್ಟು ನಮ್ಮ ಮಕ್ಕಳು ಮತ್ತು ನಾವು ಹಠಮಾರಿಗಳಾಗಿ, ಸ್ವಾರ್ಥಿಗಳಾಗಿ, ಹಣದ ವ್ಯಾಮೋಹಿಗಳಾಗಿ, ದುರಿಚ್ಛೆಗಳಿಗೆ ಒಳಗಾಗಿ, ಕುಡುಕುತನ, ವ್ಯಭಿಚಾರ, ಅನೈತಿಕ ಸಂಬಂಧ, ಈ ರೀತಿ ಒಂದು ಅಶುದ್ಧವಾದ, ದೇವರಿಗೆ ವಿರುದ್ಧವಾದ ಒಂದು ಜೀವಿತವನ್ನು ನಾವು, ನಮ್ಮ ಮಕ್ಕಳು, ಕುಟುಂಬ ಸಮೇತವಾಗಿ ಜೀವಿಸ್ತೀವಿ. ಆದರೆ ಭಾನುವಾರ ಚರ್ಚೆಗೆ ಬರ್ತೀವಿ, ಸಾಂಪ್ರದಾಯಿಕವಾಗಿ ಬರ್ತೀವಿ, ಸಾಂಪ್ರದಾಯಿಕವಾಗಿ ಏನೆಲ್ಲ ಪ್ರಾರ್ಥನೆಗಳಿದೆಯೋ ಅದೆಲ್ಲ ನಾವು ಮಾಡ್ತೀವಿ. ಆದರೆ ವಿಶ್ವಾಸದ ಜೀವನ ಅನ್ನೋದು ಜೀವಿಸೋದಿಲ್ಲ. ಆ ಜೀವನ ಅನ್ನೋದು ಜೀವಿಸ್ತಾ ಇದ್ದರೆ ನಮ್ಮ ಬದುಕಿ ಏನು ಪ್ರಯೋಜನವೂ ಇಲ್ಲ. ಇರ್ತೀವಿ, ಏನು ಪ್ರಯೋಜನ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ನಾಯಿ ಮರಿನೋ ಬೆಕ್ಕಿನ ಮರಿನೋ ಸಾಕಿದರೆ ಅದು ಹೇಗೆ ತಿನ್ಕೊಂಡು ಕುಡ್ಕೊಂಡು ಇರುತ್ತೋ ಹಾಗೆ ನಾವು ಸಾಯೋ ತನಕ ತಿನ್ಕೊಂಡು ಕುಡ್ಕೊಂಡು, ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋಗಿ, ಅಲ್ಲಿ ವರ್ಕೌಟ್ ಆಗಿಲ್ಲ ಅಂದರೆ ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳು, ಬ್ರದರ್ಸ್ಗಳು ಹತ್ರನೋ ಪ್ರಾರ್ಥನೆ ಮಾಡಿಸ್ಕೊಂಡು ಎಣ್ಣೆ ಗಿಣ್ಣೆ ಹಚ್ಕೊಂಡು ಏನೋ ಮಾಡಿಕೊಂಡು ಬಚಾವಾಗಿ ಹೋಗ್ತೀವಿ ಅಷ್ಟೇ. ಅದು ಎಲ್ಲಿಗೆ ಹೋಗ್ತೀವಿ? ಅದಾದಮೇಲೆ ಎಲ್ಲಿಗೆ ಹೋಗ್ತೀವಿ? ಅದು ತುಂಬ ಮುಖ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಈ ಲೋಕ ಶಾಶ್ವತ ಅಲ್ಲ. ಈ ಲೋಕದ ಕ್ಷಣಿಕವಾದ ಜೀವನ ಕೂಡ ಶಾಶ್ವತ ಅಲ್ಲ. ನಾವು ನಂಬಿಬಿಟ್ಟಿದ್ದೀವಿ ಏನಂತ ಗೊತ್ತಾ? ಈ ಲೋಕನೇ ಶಾಶ್ವತ, ಈ ಲೋಕದ ಜೀವನನೇ ಶಾಶ್ವತ ಅಂತ ನಮ್ಮ ಮನಸ್ಸಲ್ಲಿ ಒಂದು ತಪ್ಪಾದ ನಂಬಿಕೆ ಬಂದ್ಬಿಟ್ಟಿದೆ. ಈ ನಂಬಿಕೆ ತಂದು ಕೊಟ್ಟಿದ್ದು ಯಾರು ಗೊತ್ತಾ? ಲೋಕದ ಜ್ಞಾನ. ಆದ್ರಿಂದ ನಮಗೆ ಟೆನ್ಷನ್, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ನೋಡಿ, ಯೇಸು ಇದ್ದರೆ ನೆಮ್ಮದಿ ಇರುತ್ತೆ. ಯೇಸು ನಿನ್ನ ಜೀವನದಲ್ಲಿದ್ದರೆ ನೆಮ್ಮದಿ ಇರುತ್ತೆ. ಯೇಸು ನಿನ್ನ ಕುಟುಂಬದಲ್ಲಿದ್ದರೆ ನಿನಗೆ ಸಮಾಧಾನ ಇರುತ್ತೆ. ಯೇಸು ನಿನ್ನ ಹೃದಯದಲ್ಲಿದ್ದರೆ ನಿನಗೆ ತೃಪ್ತಿ ಇರುತ್ತೆ. ಕೈ ತುಂಬ ಹಣ ಇದ್ದರೆ ತೃಪ್ತಿ ಇರುತ್ತಾ ಕೇಳಿದರೆ ಖಂಡಿತವಾಗಲೂ ಇರೋದಿಲ್ಲ. ಇರೋ ತೃಪ್ತಿ, ಇರೋ ಸಮಾಧಾನ ಹಾಳಾಗೋಗುತ್ತೆ. ಪ್ರಪಂಚ ಹೇಳ್ಕೊಡೋದೇನು ಅಂದರೆ, ಈ ಪ್ರಪಂಚದ ಜ್ಞಾನ ಹೇಳ್ಕೊಡೋದು ದುಡ್ಡು ಸಂಪಾದನೆ ಮಾಡು, ದೊಡ್ಡ ಮನೆ ಕಟ್ಟು, ಮಜಾ ಮಾಡು, ಸುಖ ಪಡು. ಹೆಚ್ಚು ದುಡ್ಡಿದ್ರೆ ಹೆಚ್ಚು ಸುಖ ಪಡ್ಬೋದು, ಹೆಚ್ಚು ಹಣ ಇದ್ದರೆ ಒಳ್ಳೆ ಮನೆ ಕಟ್ಬೋದು, ಹೆಚ್ಚು ಸಂಪಾದನೆ ಮಾಡಿದರೆ ಇಷ್ಟ ಬಂದ ಹಾಗೆ ಬದುಕ್ಬೋದು, ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೋಬೋದು. ಇದು ಲೋಕದ ಜ್ಞಾನ ನಮ್ಮ ಮನಸ್ಸೊಳಗಡೆ ಹಾಕಿರುವ ತಪ್ಪಾದ ನಂಬಿಕೆ. ಇದನ್ನು ನಾವು ನಂಬಿಟ್ಟಿದ್ದೀವಿ, ಅದರ ಪ್ರಕಾರ ಇವತ್ತು ಬದುಕ್ತಾ ಇದ್ದೀವಿ. ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ, ನಿಜವಾದ ವಿಶ್ವಾಸನೂ ಇಲ್ಲ. ಮೂಢನಂಬಿಕೆಗೆ ಒಳಗಾಗ್ತೀವಿ. ನಾವು ಆಸೆ ಪಟ್ಟಿದ್ದು ಸಿಗದೇ ಇದ್ದಾಗ, ಅಂದ್ಕೊಂಡಿದ್ದು ಆಗದೇ ಇದ್ದಾಗ ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವರ್ಕೌಟ್ ಆಗದೆ ಇದ್ದರೆ ಮಾಟ ಮಂತ್ರಕ್ಕೆ ಹೋಗ್ತೀವಿ, ಮಂತ್ರವಾದಿಗಳ ಹಿಂದೆ ಹೋಗ್ತೀವಿ. ತಾಯ್ತ ತಗಡು ಇನ್ನೇನೇನೋ ಅವ್ರು ಏನೇನು ಮಂತ್ರಿಸ್ಕೊಡ್ತಾರೋ ಅದನ್ನೆಲ್ಲ ತಂದು ಯಾರಿಗೂ ಕಾಣದಾಗ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಳ್ತೀವಿ. ಭಾನುವಾರ ಚರ್ಚಿಗೆ ಬರ್ತೀವಿ, ಪರಮಪ್ರಸಾದನೂ ತಗೊಳ್ತೀವಿ. ಹೀಗೆ ನಾವು ಒಂದು ರೀತಿ ಮೂಢನಂಬಿಕೆಯಲ್ಲಿ ಮೂಢ ಜನರಾಗಿ ಬದುಕಿ ಒಂದು ದಿನ ಸತ್ತು ನಾವು ಹೋಗಬಾರ್ದು ಜಾಗಕ್ಕೆ ಹೋಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ. ಕ್ರೈಸ್ತ ಜೀವನಕ್ಕೆ ತುಂಬ ಮಹತ್ವ ಇದೆ. ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಂಡು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾವು ತಿಳಿಸ್ಕೊಡದೇ ಇದ್ದರೆ ಖಂಡಿತವಾಗಲೂ ಒಂದು ದಿನ ನರಕದಲ್ಲಿ ಸೆಟ್ಲ್ ಆಗಬೇಕಾಗ್ತದೆ. ಕ್ರೈಸ್ತ ಜೀವನಕ್ಕೆ ತುಂಬ ಬೆಲೆ ಇದೆ. ಈ ಲೋಕದ ಜೀವನಕ್ಕೆ ಬೆಲೆ ಇದೆ ಕೇಳಿದ್ರೆ ಏನೂ ಬೆಲೆ ಇಲ್ಲ, ಏನೂ ಬೆಲೆ ಇಲ್ಲ. ಯಾವುದಕ್ಕೆ ಕಂಪೇರ್ ಮಾಡಿದರೆ ನಿತ್ಯ ಜೀವಕ್ಕೆ
ಹೋಲಿಕೆ ಮಾಡುವಾಗ ಈ ಲೋಕದ ಜೀವನಕ್ಕೆ ಏನಾದರೂ ಬೆಲೆ ಇದೆಯಾ ಕೇಳಿದರೆ ಏನೂ ಬೆಲೆ ಇಲ್ಲ. ಎಷ್ಟು ಬೆಲೆ ಇರ್ಬೋದು ಕೇಳಿದರೆ ಬರೀ 0 ಹಾಕೊಳ್ತಾ ಹೋದರೆ ಎಷ್ಟು ಬೆಲೆ ಇರುತ್ತೆ? 0ಗೆ ಅಷ್ಟೇ ಬೆಲೆ ಈ ಲೋಕದ ಜೀವನಕ್ಕೂ ಮತ್ತು ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಕೊಟ್ಟಂತಹ ಅಮರ ಜೀವಕ್ಕೂ ಕಂಪೇರ್ ಮಾಡಿದರೆ ಈ ಲೋಕದ ಜೀವನಕ್ಕಿರುವ ಬೆಲೆ ಬಿಗ್ ಝೀರೋ. ಅದು 1 0 ಆದರೂ ಹಾಕ್ಕೊಳ್ಳಿ, 1000 0 ಆದರೂ ಹಾಕ್ಕೊಳ್ಳಿ, ಬೆಲೆ 0ನೇ. ಆದರೆ 0 ಬೆಲೆ ಇರುವ ಅಥವಾ ಬೆಲೆನೇ ಇಲ್ಲದೆ ಇರುವ ಈ ಜೀವನಕ್ಕೋಸ್ಕರ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಷ್ಟು ಉಪವಾಸ ಮಾಡ್ತಾ ಇದ್ದೀವಿ, ಎಷ್ಟು ಒದ್ದಾಡ್ತಾ ಇದ್ದೀವಿ, ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ, ಎಷ್ಟು ಮಕ್ಕಳು ತಲೆ ತಿಂತಾ ಇದ್ದೀವಿ, ನಾವು ನಿದ್ದೆಗೆಡ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡಿ, ಹೀಗೆ ಬದುಕುವ ನಾವು ಬುದ್ಧಿವಂತರ ಬುದ್ಧಿಹೀನರ? ನಮ್ಮಲ್ಲಿ ಯಾರಾದರೂ ಇಷ್ಟು ಜನ ನಾವು ಕ್ರೈಸ್ತ ವಿಶ್ವಾಸಿಗಳು ಅಂತ ಇದ್ದೀವಲ್ವಾ? ನಮ್ಮಲ್ಲಿ ಎಷ್ಟು ಜನ ನಿದ್ದೆಗೆಡ್ತಾ ಇದ್ದೀವಿ ಅಥವಾ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ ನಮ್ಮ ನಿತ್ಯ ಜೀವನದ ಬಗ್ಗೆ, ಅಮರ ಜೀವನದ ಬಗ್ಗೆ, ನಮ್ಮ ಮಕ್ಕಳ ನಿತ್ಯತೆಯ ಬಗ್ಗೆ, ನಿತ್ಯ ಜೀವದ ಬಗ್ಗೆ? ಎಷ್ಟು ಜನ ನಿಜವಾದ ವಿಶ್ವಾಸಿ ತಂದೆ ತಾಯಿಂದ್ರೆ ಇವತ್ತು ತಲೆ ಕೆಡಿಸ್ಕೊಂಡಿದ್ದೀರಿ, ಚಿಂತಾಕ್ರಾಂತರಾಗಿದ್ದೀರಿ? ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡೋ ತಂದೆ ತಾಯಿಂದ್ರಿದ್ದಾರೆ. ನನ್ನ ಮಗನ ಲೈಫ್ ಇನ್ನೂ ಸೆಟ್ಲ್ ಆಗಿಲ್ಲ, ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂತ ಚಿಂತೆ ಮಾಡೋ ತಂದೆ ತಾಯಿಂದ್ರಿದ್ದಾರೆ. ಅಥವಾ ನನ್ನ ಮಗಳಿಗಿನ್ನು ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡುವವರಿದ್ದಾರೆ. ಅಥವಾ ನಮ್ಮ ಮನೆ ಇನ್ನೂ ಕಟ್ಟಿ ಆಗಿಲ್ಲ, ಇನ್ನು ಬಾಡಿಗೆ ಮನೆಯಲ್ಲಿದ್ದೀವಿ, ಇನ್ನು ಚಿಕ್ಕ ಮನೆಯಲ್ಲಿದ್ದೀವಿ ಅಂತ ಚಿಂತೆ ಮಾಡೋರಿದ್ದಾರೆ. ಅಥವಾ ನಮಗೆ ಒಳ್ಳೆ ಬೆಲೆ ಬರಲಿಲ್ಲ, ಅಥವಾ ನಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರಲಿಲ್ಲ ಅಂತ ಚಿಂತೆ ಮಾಡುವಂಥವರು ಇದ್ದೀವಿ. ಆದರೆ ನನಗಿನ್ನೂ ಆ ಪವಿತ್ರಾತ್ಮನನ್ನು ಪಡ್ಕೊಳ್ಳಿಕ್ಕೆ ಆಗಿಲ್ವಲ್ಲ, ನನಗಿನ್ನೂ ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ನನಗಿನ್ನೂ ದೇವರ ವಾಕ್ಯ ಬೇರೆಯವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ವಲ್ಲ, ನನಗಿನ್ನು ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಬದುಕಲಿಕ್ಕೆ ಆಗ್ತಾ ಇಲ್ವಲ್ಲ. ಇದುವರೆಗೂ ಇಷ್ಟು ವರ್ಷ ಆಯಿತು, ಒಬ್ಬರನ್ನು ಕೂಡ ಯೇಸು ಕಡೆಗೆ ಕರ್ಕೊಂಡು ಬರಲಿಕ್ಕೆ ನನ್ನಿಂದ ಆಗಲೇ ಇಲ್ವಲ್ಲ ಅಂತ ಈ ಚಿಂತೆ ನಮ್ಮೊಳಗಡೆ ಯಾರಲ್ಲಾದರೂ ಆಗ್ತಾ ಇದೆಯಾ? ನನ್ನ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಇನ್ನೂ ಕೂಡ ಪಾಪಮಯವಾದ ಜೀವನ ಜೀವಿಸ್ತಾ ಇದ್ದಾರಲ್ಲ, ಈ ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗೆ ಸಾಕ್ಷಿಗಳಾಗಿ ಇನ್ನೂ ನನ್ನ ಮಕ್ಕಳು ಬದುಕ್ತಾ ಇಲ್ವಲ್ಲ ಅಂತ ನಿಮ್ಮಲ್ಲಿ ಎಷ್ಟು ಜನರ ಒಳಗಡೆ ನೀವು ಚಿಂತಾಕ್ರಾಂತರಾಗಿದ್ದೀರಿ? ನನ್ನ ಮಗನಿಗೆ ಮದುವೆ ಆಗಿಲ್ಲ ಅಂತ ಚಿಂತಾಕ್ರಾಂತರಾಗಿರ್ಬೋದು, ಕೆಲಸ ಸಿಕ್ಕಿಲ್ಲ ಅಂತ ಚಿಂತಾಕ್ರಾಂತರಾಗಿರ್ಬೋದು, ಮನೆ ಇಲ್ಲಲ್ಲ ಅಂತ ಚಿಂತಾಕ್ರಾಂತರಾಗಿರ್ಬೋದು. ಆದರೆ ನನ್ನ ಮಗ ಇನ್ನು ಪವಿತ್ರಾತ್ಮರನ್ನು ಪಡ್ಕೊಳ್ಳಿಲ್ವಲ್ಲ, ನನ್ನ ಮಗ ಇನ್ನು ಬೈಬಲ್ ಓಪನ್ ಮಾಡಿ ಬೈಬಲ್ ವಾಕ್ಯ ಓದ್ತಾ ಇಲ್ವಲ್ಲ, ನನ್ನ ಮಗ ದೇವರನ್ನ ಆರಾಧನೆ ಮಾಡ್ತಾ ಇಲ್ವಲ್ಲ, ನನ್ನ ಮಗ ಅಥವಾ ನನ್ನ ಮಗಳು ಪರಿಶುದ್ಧ ಜೀವನ ಇನ್ನು ಜೀವಿಸ್ತಾ ಇಲ್ವಲ್ಲ ಅಂತ ನಿಜವಾಗಲೂ ಚಿಂತಿಸುವ ವಿಶ್ವಾಸಿ ತಂದೆ ತಾಯಿಂದರು ಇಲ್ಲಿ ಯಾರಾದರೂ ಇದ್ದರೆ ನಿಮ್ಮಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಇಲ್ಲದೆ ಇದ್ದರೆ ನಿಮ್ಮಷ್ಟು ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ನಿಜವಾದ ನಿರ್ಭಾಗ್ಯರು ಯಾರು ಗೊತ್ತಾ? ಮಕ್ಕಳು ಲೈಫ್ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಚಿಂತೆ ಮಾಡುವ ಕ್ರೈಸ್ತ ತಂದೆ ತಾಯಿಂದರು ನಿರ್ಭಾಗ್ಯರು. ಆದರೆ ನನ್ನ ಮಕ್ಕಳ ಲೈಫಲ್ಲಿ ಸೆಟ್ಲ್ ಆಗದೇ ಇದ್ದರೂ ಪರವಾಗಿಲ್ಲ, ಪರಲೋಕದಲ್ಲಿ ಸೆಟ್ಲ್ ಆದರೆ ಸಾಕು ಎಂದು ಬಯಸುವ, ಪ್ರಾರ್ಥಿಸುವ, ಆಸೆ ಪಡುವ ತಂದೆ ತಾಯಿಂದರೆ ಭಾಗ್ಯವಂತರು. ಅಂಥವ್ರು ಇಲ್ಲಿ ಯಾರಾದರೂ ಇದ್ದರೆ ನೀವೀಗ ಚಪ್ಪಾಳೆ ತಟ್ಟಿದ್ದು ಯಾರಿಗೆ? ಮುಂದೆ ಇರೋರು ಚಪ್ಪಾಳೆ ತಟ್ಟಿದ್ರು, ಮುಂದಿನ ಬೆಂಚವ್ರಂತ ನೀವು ತಟ್ಟಿದ್ರಾ? ಏನಾದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನರ್ಥ ಆಯ್ತು? ದೇವರಿಗೆ ಮಾತ್ರ ಗೊತ್ತು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಒಳಗೆ ಹೋಗ್ತಾ ಇದೆಯಾ? ನೀವು ಭಾಗ್ಯವಂತರಾಗಿದ್ದಕ್ಕೆ ಚಪ್ಪಾಳೆ ತಟ್ಟಿದ್ರಾ, ನಿರ್ಭಾಗ್ಯರಾಗಿದ್ದಕ್ಕೆ ಚಪ್ಪಾಳೆ ತಟ್ಟಿದ್ರಾ ಅಂತ ನನಗೆ ಗೊತ್ತಾಗಿಲ್ಲ. ಯಾಕೆ ತಟ್ಟಿದ್ರಿ? ಭಾಗ್ಯವಂತರು. ಓಹೋ, ಪರವಾಗಿಲ್ವೇ? ಹಾಗಾದರೆ ಇಲ್ಲಿಂದ ಮಿಷನರಿಗಳು ಬರ್ತಾರೆ. ಇನ್ಮೇಲೆ ನಿಮ್ಮೂರಿಂದ ಇನ್ಮೇಲೆ ಯಾರು ಬರ್ತಾರೆ? ಮಿಷನರೀಸ್ ಬರ್ತಾರೆ. ಏನು ಬರಬೇಕು? ಆತ್ಮಗಳನ್ನು ಆದಾಯ ಮಾಡುವ ಮಿಷನರಿಗಳು ಬರಬೇಕು. ನಿತ್ಯ ಜೀವಕ್ಕಾಗಿ ಆತ್ಮಗಳನ್ನು ಹಿಡಿಯುವಂತಹ ಮಿಷನರಿಗಳು ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಊರಿಂದ ಫಾದರ್ಸ್ಗಳು, ಸಿಸ್ಟರ್ಸ್ಗಳು ಸುಮಾರು ಜನ ಇದ್ದಾರಾ? ಅದರಲ್ಲಿ ಎಷ್ಟು ಜನ ಮಿಷನರಿಗಳಾಗಿದ್ದಾರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇರ್ಬೋದೇನೋ, ಇದ್ದರೆ ಒಳ್ಳೆಯದು. ಮಿಷನರಿಗಳಂದ್ರೆ ಯಾವುದು ಗೊತ್ತಾ? ಯೇಸು ಸ್ವಾಮಿಗೆ ಶುಭ ಸಂದೇಶವನ್ನು ಹೊತ್ಕೊಂಡು ಹೋಗಿ ಸಾರಿ 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 ಅನೇಕ ಆತ್ಮಗಳನ್ನು ಸ್ವರ್ಗ ರಾಜ್ಯಕ್ಕೆ ಆದಾಯ ಮಾಡಿ ಬದುಕ್ತಾ ಇರುವವರೇ ನಿಜವಾದ ಮಿಷನರಿಗಳು. ಆ ಥರ ಯಾರಾದರೂ ಇದ್ದರೆ ಭಾಗ್ಯವಂತರು, ಇಲ್ಲದೆ ಇದ್ದರೆ ನಿರ್ಭಾಗ್ಯರೇ. ಅದು ಕೂಡ
ಇವತ್ತು ದೇವರಿಗೆ ಬೇಕು ಈ ಒಂದು ಮಿಷನ್, ಈ ಶುಭ ಸಂದೇಶ, ಈ ನಿತ್ಯ ಜೀವದ ಸಂದೇಶ ತೆಗೆದುಕೊಂಡು ಹೋಗುವ ಮಕ್ಕಳು ಬರಬೇಕು ನಿಮ್ಮ ಕುಟುಂಬದಿಂದ. ಫಾದರ್ಗಳಾಗಿನೋ ಸಿಸ್ಟರ್ಗಳಾಗಿನೋ ಅಥವಾ ಏನೋ ಆಗಿನೋ, ಒಟ್ಟು ಈ ನಿತ್ಯ ಜೀವದ ಸಂದೇಶವನ್ನು ಸಾರುವಂಥ ಮಕ್ಕಳು ನಿಮ್ಮ ಕುಟುಂಬಗಳಿಂದ ಬರಬೇಕು. ಅದು ಬಂದರೆ ಅಂಥ ಕುಟುಂಬ ನಿಜವಾಗಲೂ ಆಶೀರ್ವದಿತ ಕುಟುಂಬವಾಗ್ತದೆ. ಅಂಥ ಒಂದು ಮಕ್ಕಳು ಬರಬೇಕಾದ್ರೆ ತಂದೆ ತಾಯಿಂದಿರಲ್ಲಿ ಅಂಥ ವಿಶ್ವಾಸ ಬರಬೇಕು. ಮೊದಲು ದುಡ್ಡು ಮಾಡೋ ವಿಶ್ವಾಸ ಅಲ್ಲ, ಮನೆ ಕಟ್ಟುವ ವಿಶ್ವಾಸ ಅಲ್ಲ. ಯಾವ ವಿಶ್ವಾಸ ಬರಬೇಕು? ಗುಡಿಸಲು ಮನೆ ಒಳಗಡೆ ಇದ್ರೂ ಪರವಾಗಿಲ್ಲ, ನಮಗೆ ಒಳ್ಳೆ ಊಟ ಬಟ್ಟೆ ಇಲ್ಲದಿದ್ರೂ ಪರವಾಗಿಲ್ಲ, ನಮಗೆ ಈ ಪ್ರಪಂಚದಲ್ಲಿರುವ ಏನೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ಯೇಸು ಇದ್ದರೆ ಸಾಕು ಎಂದು ಹೇಳುವ ಕ್ರೈಸ್ತರು ಬರಬೇಕು. ಆದರೆ ನಾವಿವತ್ತು ಯಾವ ಥರ ಕ್ರೈಸ್ತರಾಗ್ಬಿಟ್ಟಿದ್ದೀವಿ ಅಂದರೆ, ಮನೆ ಇಲ್ಲದಿದ್ದರೆ ಮರ್ಯಾದೆ ಇರೋದಿಲ್ಲ, ನಮಗೆ ದೊಡ್ಡ ಮನೆ ಬೇಕು, ಮನೆ ಹಳೇದಾಯಿತು ಅಂತ ಇರೋದನ್ನು ಕೆಡಿಗೆ ಹೊಸದು ಕಟ್ಟಿ ಊರವ್ರ ಮುಂದೆ ದೊಡ್ಡಸ್ತಿಗೆ ತೋರಿಸ್ತಕ್ಕಂತಹ ಲೌಕಿಕ ಕ್ರೈಸ್ತರಾಗಿ ನಾವು ಬದುಕೋದಾದರೆ ನಿಜವಾಗಲೂ ಯೇಸುವಿಗೆ ಅವಮಾನ, ಶುಭ ಸಂದೇಶಕ್ಕೆ ಅವಮಾನ, ದೇವರ ರಾಜ್ಯಕ್ಕೆ ಅಯೋಗ್ಯರಾಗ್ತೀವಿ ನಾವು. ಪ್ರೀತಿಯ ಸಹೋದರ ಸಹೋದರಿಯರು, ಅದೆಲ್ಲ ವಿಶ್ವಾಸ ಅಲ್ಲ. ನಾನು ಯೇಸು ನಂಬದೆ ನನಗೆ ದೊಡ್ಡ ಮನೆ ಸಿಕ್ತು, ಅದು ವಿಶ್ವಾಸ ಅಲ್ಲ. ಯೇಸು ನನ್ನ ನಂಬದೆ ನನಗೆ ಸಮಾಧಾನ ಸಿಕ್ತು. ಈ ಪ್ರಪಂಚದಲ್ಲಿ ದೊಡ್ಡ ಅರಮನೆ ಇರುವ ಒಬ್ಬ ಮನುಷ್ಯನಿಗೆ ಸಮಾಧಾನ ಇಲ್ಲ ಬದುಕ್ತಾ ಇರುವಾಗ, ಗುಡಿಸಲು ಮನೆ ಒಳಗಡೆ ಇದ್ಕೊಂಡು ನೀನು ಯೇಸು ನಂಬಿದಾಗ ನಿನಗೇನು ಸಿಕ್ತು ಕೇಳಿದರೆ ಜನ ಕೇಳ್ತಾರೆ, ಯೇಸುನ ನಂಬಿದ್ದಕ್ಕೆ ನಿನಗೇನು ಸಿಕ್ತು? ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಮನೆ ಇದೆ ಆದರೆ ಸಮಾಧಾನ ಇಲ್ಲ. ನನ್ನ ಮನೆ ಸೋರ್ತಾ ಇದೆ ಆದರೆ ನನ್ನ ಒಳಗಡೆ ಸಮಾಧಾನ ಇದೆ. ಒಳಗಡೆ ಸೋರ್ತಾ ಇಲ್ಲ, ಒಳಗಡೆ ಚೆನ್ನಾಗಿ ನೆಮ್ಮದಿ ಸಿಗ್ತಾ ಇದೆ. ಅದು ಸಿಕ್ತು ನನಗೆ ಅಂತ ಧೈರ್ಯವಾಗಿ ಸಂತೋಷವಾಗಿ ನಿಜವಾಗ್ಲೂ ಹೇಳಲಿಕ್ಕಾಗಬೇಕು. ಅವರೇ ವಿಶ್ವಾಸಿಗಳು, ಅವರೇ ವಿಶ್ವಾಸದಲ್ಲಿದ್ದಾರೆ ಅಂತ ಅರ್ಥ. ಮಿಕ್ಕದವರು ಲೋಕದಲ್ಲಿದ್ದಾರೆ ಅಷ್ಟೇನೆ. ಒಂದು ರೀತಿ ಕಲಬೆರಕೆ, ಅತ್ಲೆಗೂ ಅರ್ಧ ಇತ್ಲೆಗೂ ಅರ್ಧ. ನೋಡಲಿಕ್ಕೆ ಕ್ರೈಸ್ತರು ಆದರೆ ಒಳಗಡೆ ಡಮ್ಮಿ. ಯೇಸು ಸ್ವಾಮಿ ಭಾಷೆಯಲ್ಲಿ ಹೇಳೋದಾದರೆ ಸುಣ್ಣ ಬಳಿದ ಸಮಾಧಿ. ಹೊರಗಡೆ ನೋಡಲಿಕ್ಕೆ ಗೋರಿಗಳು ಕಟ್ಟುವಾಗ ಹೊರಗಡೆ ನೋಡ್ಲಿಕ್ಕೆ ಬೆಳ್ಳಗಿರುತ್ತೆ, ತುಂಬ ಶೈನಿಂಗ್ ಇರುತ್ತೆ. ಟೈಲ್ಸ್ ಎಲ್ಲ ಹಾಕಿದರೆ ಅಥವಾ ಗ್ರಾನೈಟ್ ಮಾರ್ಬಲ್ಸ್ ಎಲ್ಲ ಹಾಕಿದರೆ ತುಂಬ ಶೈನಿಂಗ್ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ಆದರೆ ಅದನ್ನು ಅಗದು ಓಪನ್ ಮಾಡಿ ಒಳಗಡೆ ನೋಡಿದರೆ ಒಣಗಿದ ಎಲುಬಿರುತ್ತೆ, ಏನೋ ನಿನ್ನೆ ಮೊನ್ನೆ ಸತ್ತವರಾದರೆ ಗಬ್ಬು ವಾಸನೆನೂ ಇರುತ್ತೆ. ನಮ್ಮ ವಿಶ್ವಾಸ ಆ ಥರ ಇದೆಯಾ ಇವತ್ತು? ದೇವರು ನಮ್ಮ ಹೃದಯದ ಒಳಗಡೆ ನೋಡ್ತಾ ಇದ್ದಾರೆ, ಆಯ್ತಾ? ದೇವರು ನಮ್ಮ ಅಂತರಂಗವನ್ನು ನೋಡ್ತಾರೆ, ನಮ್ಮ ಹೃದಯದ ಒಳಗಡೆ ನೋಡುವವರು. ಹೊರಗಡೆ ನಾವು ಎಷ್ಟು ಚೆನ್ನಾಗಿ ಹಲ್ಲೆಲೂಯ ಹೇಳ್ತೀವಿ, ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ನೋಡುವಂಥ ದೇವರಲ್ಲ. ಹೃದಯದ ಒಳಗಡೆ ಏನು ಆಸೆ ಇದೆ ಅದನ್ನು ನೋಡ್ತಾರೆ. ವಾಟ್ ಈಸ್ ದ ಡಿಸೈರ್ ಆಫ್ ಯುವರ್ ಹಾರ್ಟ್? ದೇವರು ಅದನ್ನು ನೋಡ್ತಾರೆ. ನಿಮ್ಮೆಲ್ಲರ ಮುಖಗಳನ್ನ ನೋಡುವಾಗ ನಿಮ್ಮ ಹೃದಯದಲ್ಲಿ ಇರುವ ಆಸೆ ಏನು ಅಂತ ತುಂಬ ಚೆನ್ನಾಗಿ ದೇವರಿಗೆ ಅರ್ಥ ಆಗ್ಬಿಡುತ್ತೆ. ನನಗೆ ಅರ್ಥ ಆಗಲ್ಲ, ದೇವರಿಗೆ ಅರ್ಥ ಆಗುತ್ತೆ. ನಿಮ್ಮ ಹೃದಯದ ಒಳಗಡೆ ಏನು ಆಸೆ ಇದೆ ಅಂತ. ಆಸೆ ಇದೆಯಾ, ದುರಾಸೆ ಇದೆಯಾ, ಏನಿದೆ ಅನ್ನೋದು ದೇವರಿಗೆ ಗೊತ್ತಾಗುತ್ತೆ. ದೇವರು ನಿನ್ನ ಹೃದಯವನ್ನು ಬಯಸ್ತಾ ಇದ್ದಾರೆ, ದೇವರು ನಿನ್ನನ್ನು ಬಯಸ್ತಾ ಇದ್ದಾರೆ. ನಿನ್ನ ಆತ್ಮ ರಕ್ಷಣೆ ಆಗೋದನ್ನು ದೇವರು ಬಯಸ್ತಾ ಇದ್ದಾರೆ. ದೇವರಿಗೆ ನಿನ್ನ ಕಾಣಿಕೆ ಬೇಡ, ನೀನೇ ಒಂದು ಕಾಣಿಕೆ ಕೊಡ್ತೀಯಾ? ದೇವರಿಗೆ ನಿನ್ನ ಹಣಕಾಸು ಬೇಡ, ನಿನಗೆ ದೇವರು ಬೆಲೆ ಕೊಟ್ಟಿದ್ದಾರೆ, ನಿನ್ನನ್ನು ಕೊಡ್ತೀಯಾ? ನೀವು ಕೇಳ್ಬೋದು, ನನ್ನನ್ನು ದೇವರಿಗೆ ಹೇಗೆ ಕೊಡೋದು, ನನ್ನನ್ನು ದೇವರಿಗೆ ಹೇಗೆ ಒಂದು ಕಾಣಿಕೆ ಕೊಡೋದು ಅಂತ ನೀವು ಕೇಳೋದಾದರೆ, ಬೈಬಲ್ ಪ್ರಕಾರ, ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಹೇಳೋದಾದರೆ, ನಿನ್ನ ಪಾಪ ಜೀವನವನ್ನು ಬಿಟ್ಟು, ನಿನ್ನ ಸ್ವಾರ್ಥ ಜೀವನವನ್ನು ಬಿಟ್ಟು, ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು, ಇವತ್ತಿಂದ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟು, ಯೇಸುವೆ ನನಗೆ ನೀನು ಮಾತ್ರ ಸಾಕಿ, ಲೋಕದಲ್ಲಿ ನಾನು ನಿನ್ನ ಮಗನಾಗಿ ಬದುಕ್ತೀನಿ, ನಿನ್ನ ಮಗಳಾಗಿ ಬದುಕ್ತೀನಿ, ನಿನ್ನ ಪರಿಶುದ್ಧಾತ್ಮನ ನನಗೆ ಕೊಡು, ನಾನು ನಿನಗೆ ಸಾಕ್ಷಿಯಾಗಿ ಬದುಕ್ತೀನಿ ಅಂತ ನೀನು ಮನಸ್ಸು ಮಾಡೋದಾದರೆ, ಹೃದಯಪೂರ್ವಕವಾಗಿ ನೀನು ಹೇಳೋದಾದರೆ, ಅದೇ ನಿನ್ನನ್ನು ದೇವರಿಗೆ ಕೊಡೋದು. ಯಾರೆಲ್ಲ ನಿಜವಾಗಲೂ ನಿಮ್ಮನ್ನು ದೇವರಿಗೆ ಕೊಡ್ತೀರೋ, ಹೇಗೆ ಗೊತ್ತಾಗುತ್ತೆ ಗೊತ್ತಾ ನಿಮ್ಮನ್ನು ದೇವರಿಗೆ ನೀವು ಕೊಟ್ಟಿದ್ದೀರಿ ಅಂತ? ದೇವರು ನಿಮಗೆ ಪವಿತ್ರಾತ್ಮನ ಒಂದು ಮುದ್ರೆಯಾಗಿ ಕೊಡ್ತಾರೆ. ಯಾರೆಲ್ಲ
ನಿಮ್ಮನ್ನೇ ನೀವು ದೇವರಿಗೆ ನಿಜವಾಗ್ಲೂ ಕೊಡ್ತೀರೋ? ಕೊಟ್ಟಿದ್ದಕ್ಕೆ ಒಂದು ಎವಿಡೆನ್ಸ್ ಬೇಕಲ್ಲ, ದೇವರು ನನ್ನನ್ನು ತಗೊಂಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ ಅಂತ. ಆ ಎವಿಡೆನ್ಸ್ ಏನು ಗೊತ್ತಾ? ದೇವರು ನಿಮಗೆ ಕೊಡುವ ಪರಿಶುದ್ಧಾತ್ಮರು. ಈ ಪರಿಶುದ್ಧಾತ್ಮರು ನಿಮ್ಮಲ್ಲಿರುವಾಗ ನಿಮ್ಮೊಳಗಡೆ ಯಾರಿರ್ತಾರೆ? ದೇವರಿರ್ತಾರೆ. ದೇವರಿರ್ತಾರೆ. ದೇವರನ್ನ ಒಳಗಡೆ ಇಟ್ಕೊಂಡು, ಪರಿಶುದ್ಧಾತ್ಮರನ್ನ ಒಳಗಡೆ ಇಟ್ಕೊಂಡು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಹೇಳೋದಾದ್ರೆ ನಿಮ್ಮಲ್ಲಿ ಪರಿಶುದ್ಧಾತ್ಮರು ಇಲ್ಲ. ಪರಿಶುದ್ಧಾತ್ಮರನ್ನ ಒಳಗಡೆ ಇಟ್ಕೊಂಡು, ದೇವರನ್ನ ಒಳಗಡೆ ಇಟ್ಕೊಂಡು ನನಗೆ ನೆಮ್ಮದಿ ಇಲ್ಲ, ನನಗೆ ಶಾಂತಿ ಇಲ್ಲ, ನನಗೆ ತುಂಬ ಟೆನ್ಷನ್, ನನಗವ್ರನ್ನ ಕಂಡ್ರೆ ಆಗೋದಿಲ್ಲ, ನನಗವ್ರನ್ನ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ, ದೇವರೇ ಇಲ್ಲ, ಈ ರೀತಿಯೆಲ್ಲ ಹೇಳ್ಕೊಳ್ಳೋದು ಅಂದ್ಕೊಳ್ಳೋದು ನೀವು ಮಾಡ್ತಾ ಬದುಕ್ತಾ ಇರೋದಾದರೆ ನಿಮ್ಮ ಒಳಗಡೆ ಯಾರಿಲ್ಲ? ನಿಜವಾದ ದೇವರ ಸಾನ್ನಿಧ್ಯ ಒಳಗಡೆ ಇನ್ನೂ ಬಂದಿಲ್ಲ. ಈಗ ಬೆಂಕಿ ಉರಿತಾ ಇರುತ್ತೆ, ಆ ಬೆಂಕಿಯಲ್ಲಿ ನಾನು ಇಳಿದು ನಿಂತ್ಕೊಂಡ್ರೆ ಏನಾಗ್ತೀನಿ? ಬೆಂಕಿ ಉರಿತಾ ಇರುತ್ತೆ, ಜೋರಾಗಿ ಉರಿತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ನಾನು ನಿಂತ್ಕೊಬಿಟ್ರೆ ಸುಟ್ಟೋಗ್ತೀನಿ. ಬೆಂಕಿಯಲ್ಲಿ ಇಳಿದು ನಿಂತ್ಕೊಂಡಿದ್ದೀನಿ, ಅದ್ರ ಸುಡ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ನಾನಿನ್ನು ಬೆಂಕಿಯಲ್ಲಿ ಇಳಿದಿಲ್ಲ ಅಂತ ಅರ್ಥ. ನಾನು ಅಂದ್ಕೊಂಡಿದ್ದೀನಿ ನಾನು ಬೆಂಕಿಗೆ ಇಳಿದ್ಬಿಟ್ಟಿದ್ದೀನಿ ಅಂತ. ಅದೇ ರೀತಿ ಇಲ್ಲೊಂದು ಹೊಳೆ, ಆ ಹೊಳೆಗೆ ನಾನು ಇಳಿದ್ರೆ ಒದ್ದೆ ಹಾಕ್ತೀನಿ. ಹೊಳೆಗೆ ನಿಜವಾಗ್ಲೂ ಇಳಿದ್ರೆ, ಆ ನದಿಗೆ, ನೀರಿಗೆ ನಿಜವಾಗ್ಲೂ ನಾನು ಇಳಿದ್ರೆ ನಾನು ಒದ್ದೆ ಆಗ್ತೀನಿ. ಆದರೆ ನೀರಿಗೆ ಇಳಿದೆ ಒದ್ದೆ ಆಗೋದಿಲ್ಲ. ನಾನು ಅಂದ್ಕೋಬೋದು ದಡದಲ್ಲಿ ನಿಂತ್ಕೊಂಡು, ನಾನು ಒದ್ದೆ ಆಗಿದ್ದೀನಿ, ನನ್ನ ದೇಹ ಎಲ್ಲ ಒದ್ದೆ ಆಗಿದೆ, ನೀರಾಗಿದೆ ಅಂತ ಅಂದ್ಕೊಳ್ಳೋದ್ರಿಂದ ಒದ್ದೆ ಆಗೋದಿಲ್ಲ. ನೀರಿಗೆ ಇಳಿದ್ರೆ ಒದ್ದೆ ಆಗುತ್ತೆ. ಅದೇ ರೀತಿ ದೇವರಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ ದೇವರಿರಲ್ಲ. ದೇವರು ನಿನ್ನ ಒಳಗಡೆ ನಿಜವಾಗಲೂ ಇದ್ದರೆ ನಿಜವಾದ ಒಂದು ಅನುಭವ ನಿನ್ನಲ್ಲಿ ಆಗುತ್ತೆ. ದೇವರು ನಿನ್ನೊಳಗಡೆ ಇಟ್ಕೊಂಡು ನೀನು ಹೇಗೆ ಸುಳ್ಳು ಹೇಳ್ತೀಯ? ನಿನ್ನೊಳಗಡೆ ದೇವ್ರನ್ನ ಇರಿಸ್ಕೊಂಡು ನೀನು ಹೇಗೆ ಅಶುದ್ಧತೆಯಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತೀಯ? ನಿನ್ನ ಒಳಗಡೆ ನಿಜವಾದ ದೇವರು, ಪ್ರೀತಿ ಸ್ವರೂಪನಾದ ದೇವರನ್ನ ನೀನು ಇರಿಸ್ಕೊಂಡು ನೀನು ಹೇಗೆ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸ್ತೀಯ? ನಿನ್ನ ಒಳಗಡೆ ಕರುಣಾಮಯಿ ದೇವ್ರನ್ನ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೇಗೆ ಬದುಕಲಿಕ್ಕಾಗ್ತದೆ? ನಿನ್ನ ಒಳಗಡೆ ನಿಜವಾದ ದೇವ್ರನ್ನ ಇಟ್ಕೊಂಡು ಹೇಗೆ ನೀನು ಲೋಕವನ್ನು ಪ್ರೀತಿಸ್ತಾ ಹಣದ ವ್ಯಾಮೋಹಕ್ಕೆ ಒಳಗಾಗಿ ಹಣದ ಹಿಂದೆ ಹೋಗಲಿಕ್ಕೆ ನಿನ್ನಿಂದ ಹೇಗೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೀವಿ ಅದು ತೋರಿಸುತ್ತೆ ನಮ್ಮೊಳಗಡೆ ಯಾರಿದ್ದಾರೆ ಅಂತ. ನಮ್ಮಲ್ಲಿ ನಿಜವಾಗಲೂ ದೇವರಲ್ಲಿ ವಿಶ್ವಾಸ ಇದೆಯಾ ಅಥವಾ ಲೋಕದಲ್ಲಿ ವಿಶ್ವಾಸ ಇದೆಯಾ ಗೊತ್ತಾಗುತ್ತೆ. ಲೋಕದ ಜ್ಞಾನ ಲೋಕವನ್ನು ನಂಬಿ ಬದುಕಲಿಕ್ಕೆ ಕಲಿಸ್ಕೊಡುತ್ತೆ. ಅದು ನಮ್ಮನ್ನು ನಿತ್ಯ ನಾಶಕ್ಕೆ ಕೊಂಡೊಯ್ಯುತ್ತೆ. ಇಲ್ಲಿ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಗೊತ್ತಾ? ಲೋಕದ ಜ್ಞಾನ ಲೋಕವನ್ನು ನಂಬಿ ಬದುಕುವ ಹಾಗೆ ಮಾಡುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಬೇಕಾದ ಸುಖನ ಅದು ಕೊಡುತ್ತೆ. ಏನು ಕೊಡುತ್ತೆ? ಸುಖ ಭೋಗಗಳು ಶರೀರವನ್ನ ತೃಪ್ತಿಪಡಿಸ್ಲಿಕ್ಕಾಗುತ್ತೆ. ನಮಗೆಲ್ಲ ಬೇಕಾಗಿರೋದೇ ಅಲ್ವಾ? ನಮ್ಮ ಶರೀರ ಯಾವಾಗಲೂ ಸುಖ ಕೇಳುತ್ತೆ, ಸುಖ ಬಯಸುತ್ತೆ. ಯಾರು ಶರೀರ ಸುಖ ಬಯಸೋದಿಲ್ಲ? ಯೇಸು ಸ್ವಾಮಿಯ ಶರೀರ ಕೂಡ ಸುಖ ಬಯಸ್ತಾ ಇತ್ತು. ಆದರೆ ಆ ಶರೀರದ ಇಷ್ಟ ಅವರು ನೆರವೇರಿಸಲಿಲ್ಲ. ಅವರು ಜಯಿಸಿದರು. ಹೇಗೆ ಜಯಿಸಿದರು? ದೇವರ ಸಹಾಯದಿಂದ, ತಂದೆಯ ಸಹಾಯದಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ, ದೇವರ ವಾಕ್ಯದ ಶಕ್ತಿಯಿಂದ ಅವರು ಆ ಶೋಧನೆಗಳನ್ನು ಜಯಿಸಿದರು. ನಮ್ಮ ಶರೀರ ಸುಖ ಏನೆಲ್ಲ ಬಯಸ್ತಾ ಇದೆಯೋ ಅದನ್ನೆಲ್ಲ ನೆರವೇರಿಸ್ತಾನೇ ಬದುಕ್ತಾ ಇದ್ದೀವಿ ಇದುವರೆಗೂ. ನಮ್ಮ ಪ್ರಯತ್ನದಿಂದ ನಮ್ಮ ಸುಖ, ನಾವು ಅನುಭವಿಸುವಂಥ ಆ ಸುಖ ಸಾಕಾಗದೆ ಹೋದಾಗ ದೇವ್ರನ್ನ ಕೇಳ್ತೀವಿ, ದೇವರೇ ಅವರೆಲ್ಲ ಸುಖ ಪಡ್ತಾ ಇದ್ದಾರೆ, ನಾನು ಮಾತ್ರ ಸುಖ ಅನುಭವಿಸ್ತಾ ಇಲ್ಲ, ನಾನು ಸುಖ ಪಡಬೇಕು, ಅದರಿಂದ ನನಗೆ ಆಶೀರ್ವಾದ ಮಾಡು. ಎಂಥ ಅಜ್ಞಾನ, ಎಂಥ ಅವಿಶ್ವಾಸ! ಇದು ವಿಶ್ವಾಸ ಅಲ್ಲ, ಅಜ್ಞಾನ, ಅವಿಶ್ವಾಸ. ಇವತ್ತು ಅದೇ ತುಂಬಿ ತುಳುಕ್ತಾ ಇದೆ ಎಲ್ಲ ಕಡೆಗಳಲ್ಲಿ. ಯಾಕೆ ಗೊತ್ತಾ? ನಿಜವಾದ ದೇವರ ವಾಕ್ಯಗಳ ಜ್ಞಾನ
ನಮಗಿಲ್ಲ. ಆದುದರಿಂದ ಒಂದು ನಿಜವಾದ ವಿಶ್ವಾಸದಲ್ಲಿ ನಾವು ಬದುಕ್ತಾ ಇಲ್ಲ. ಇದು ನಿಜ ಪ್ರೀತಿಯ ಸಹೋದರ ಸಹೋದರಿಯರೇ. ಇದೇ ಇವತ್ತು ನಮ್ಮ ಕ್ರೈಸ್ತ ಸಭೆಗಳಲ್ಲಿ, ಸಮೂಹದಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಮಕ್ಕಳಲ್ಲಿ ನಡೀತಾ ಇರೋದು. ಯೇಸು ಸ್ವಾಮಿಯ ಬರುವಿಕೆ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಎಷ್ಟೋ ಜನ ದೇವ ಸೇವಕರು ಹೇಳ್ತಾನೆ ಇದ್ದಾರೆ, ನಾವು ಕಾಯ್ತಾನೆ ಇದ್ದೀವಿ. ಆದರೆ ಎಷ್ಟು ಜನ ತಯಾರಾಗಿದ್ದೀರಿ? ಯೇಸು ಈಗ ಬಂದರೆ, ಇಲ್ಲಿ ಈ ಕ್ಷಣ, ಈ ಸೆಕೆಂಡಲ್ಲಿ ಯೇಸು ಸ್ವಾಮಿ ಬಂದ್ರು ಅಂತ ಇಟ್ಕೊಳ್ಳಿ, ಎಷ್ಟು ಜನ ಅವ್ರ ಜೊತೆಯಲ್ಲಿ ಸಂತೋಷವಾಗಿ ಹೋಗ್ಲಿಕ್ಕೆ ತಯಾರಾಗಿ ನಿಂತವ್ರು ಇಲ್ಲಿದ್ದೀರಿ? ಅಥವಾ ಯೇಸು ಸ್ವಾಮಿಗೆ ಇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸುವ ಹಾಗೆ ಬದುಕೋರು ಎಷ್ಟು ಜನ ನಾವಿದ್ದೀವಿ? ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನಾನು ಯಾರ ಬಗ್ಗೆನೂ ತೀರ್ಪು ಕೊಡ್ಲಿಕ್ಕೆ ಇಲ್ಲಿ ಬಂದಿಲ್ಲ. ದೇವರು ಏನು ಆಲೋಚನೆ ಕೊಡ್ತಾ ಇದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಸ್ವೀಕಾರ ಮಾಡೋದು ಬಿಡೋದು ನನಗೂ ನಿಮಗೂ ಬಿಟ್ಟಿದ್ದು. ನನಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ. ದೇವರು ಏನು ಆಲೋಚನೆ ಕೊಡ್ತಾ ಇದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ? ದೇವರು ನಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದ. ನಾವು ಯಾರು ನಾಶವಾಗಿ ಹೋಗಬಾರ್ದು. ನಮಗೆ ಈ ಪ್ರಪಂಚದ ಮನೆ ಅಲ್ಲ ಮುಖ್ಯ, ಸ್ವರ್ಗದ ಶಾಶ್ವತವಾದ ಮನೆ ಮುಖ್ಯ. ನಮಗೆ ಪ್ರಪಂಚದ ಅಳಿದು ಹೋಗುವ ಕ್ಷಣಿಕವಾದ ಜೀವನ ಅಲ್ಲ ಮುಖ್ಯ, ಶಾಶ್ವತವಾಗಿ ಅಳಿದು ಹೋಗದಿರುವ ಅಮರ ಜೀವ ಮುಖ್ಯ. ಆದುದರಿಂದನೇ ದೇವರ ಆಲೋಚನೆಯನ್ನ ನನಗೂ ನಿಮಗೂ, ನಮ್ಮೆಲ್ಲರಿಗೂ, ಯಾರೆಲ್ಲ ಇಲ್ಲಿದ್ದೀರೋ ಮತ್ತು ಆನ್ಲೈನ್ನಲ್ಲಿ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ, ವೆಬ್ಎಕ್ಸ್ ಆ್ಯಪಲ್ಲಿ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ, ನಮ್ಗೆಲ್ರಿಗೂ ಕೊಡ್ತಾ ಇದ್ದಾರೆ. ನೀವು ಕೂಡ ಜಾಯಿನ್ ಆಗ್ಬೋದು. ಪ್ರತಿದಿನ ಆನ್ಲೈನಲ್ಲಿ ಪ್ರಾರ್ಥನೆ ಇರುತ್ತೆ. ವೆಬ್ಎಕ್ಸ್ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಬೇರೆ ಬೇರೆ ಸಮಯದಲ್ಲಿ ಪ್ರಾರ್ಥನೆಗಳಿರ್ತದೆ. ದೇವರ ವಾಕ್ಯ ಪ್ರಬೋಧನೆ, ಪ್ರಾರ್ಥನೆ ಎಲ್ಲ ಇರುತ್ತೆ. ನೀವು ಕೂಡ ಮನೇಲಿರುವವರು ಆರಾಮಾಗಿ ಜಾಯಿನ್ ಆಗ್ಬೋದು. ಡೀಟೇಲ್ ಆಮೇಲೆ ಬೇಕಾದರೆ ಕೇಳಿ ತೆಗೆದುಕೊಳ್ಳಿ, ನಿಮಗೆ ಸಿಗುತ್ತೆ. ₹1 ಖರ್ಚಿಲ್ಲ, ಫ್ರೀಯಾಗಿ ಮನೆ ಒಳಗಡೆ ದೇವರ ವಾಕ್ಯ ಕೇಳಿಸ್ಕೋಬೋದು. ಈಗ ಇಲ್ಲಿ ಬೋಧನೆ ಮಾಡ್ತಾ ಇರೋದು ಎಷ್ಟೋ ಜನ ಅವರು ಮನೆ ಒಳಗಡೆ ಆಲಿಸ್ತಾ ಇದ್ದಾರೆ, ಬೇರೆ ಬೇರೆ ಪ್ರದೇಶಗಳಿಂದ, ಊರುಗಳಿಂದ. ಪ್ರತಿದಿನ ನಡೀತಾ ಇರುತ್ತೆ. 6:30ಯಿಂದ 8:00 ತನಕ, ಬೆಳಗ್ಗೆ 10:00ರಿಂದ 11:30, ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಎನಿವೆ ಇರಲಿ, ಬೇಕು ನಮಗೆ ದೇವರ ವಾಕ್ಯ ಬೇಕು. ಇವತ್ತು ನಾವು ವಿಶ್ವಾಸದಲ್ಲಿ ಬಲಗೊಳ್ಬೇಕಾದ್ರೆ, ವಿಶ್ವಾಸದಲ್ಲಿ ನಮ್ಮನ್ನು ಬಲಪಡಿಸೋದು ಯಾವುದು ಗೊತ್ತಾ? ದೇವರ ವಾಕ್ಯಗಳು. ದೇವರ ವಾಕ್ಯಗಳು, ಈ ಜೀವಂತ ದೇವರ ವಾಕ್ಯಗಳು ನಾವು ಒಂದು ದಿನ ಕೇಳಿದರೆ ಸಾಕಾಗೋದಿಲ್ಲ. ಪ್ರತಿದಿನ ಕೇಳಿಸ್ಕೊಳ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಪ್ರತಿದಿನ ಆಲಿಸ್ತಾ ಇರಬೇಕು. ಆದರೆ ಇವತ್ತು ನಾವು ನಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ನಲ್ಲಿ, ನಮ್ಮ ಮನೆಯಲ್ಲಿರುವ ದೊಡ್ಡ LED ಟಿವಿಯಲ್ಲಿ ಏನು ಆಲಿಸ್ತೀವಿ ಪ್ರತಿದಿನ? ನಮ್ಮ ಆತ್ಮವನ್ನು ದೇವರಿಂದ ಬೇರ್ಪಡಿಸುವ, ಲೋಕದ ಇಚ್ಛೆಗಳನ್ನು, ದುರಿಚ್ಛೆಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಡುವ ಸಿನಿಮಾಗಳು, ಧಾರಾವಾಹಿ, ಸೀರಿಯಲ್ಗಳು. ಇದು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಕೇಳಿದರೆ, ನಿತ್ಯ ನಾಶಕ್ಕೆ ಕರ್ಕೊಂಡು ಹೋಗುತ್ತೆ. ನನ್ನ ಸಿನಿಮಾ ಕೆಟ್ಟದ್ದು, ಸೀರಿಯಲ್ ಕೆಟ್ಟದ್ದು ಅಂತ ಅಲ್ಲ ಹೇಳ್ತಾ ಇರೋದು. ಅದರಲ್ಲಿ ಬರ್ತಕ್ಕಂಥ ಡೈಲಾಗ್ಗಳು, ವಿಷಯಗಳು, ಇವುಗಳನ್ನು ಕ್ರೈಸ್ತ ವಿಶ್ವಾಸಿಗಳಾದ ನೀವು ಅದನ್ನು ಕೇಳಿಸ್ಕೊಳ್ತಾ ಅದರಲ್ಲಿ ಸಿಗುವ ಸುಖವನ್ನು ನೀವು ಅನುಭವಿಸ್ತಾ ಬದುಕುವಾಗ, ನೆಕ್ಸ್ಟ್ ಡೇಗೆ ನಿಮಗೆ ಅದರಲ್ಲಿ ಸುಖ ಇರೋದ್ರಿಂದಾನೆ ನೆಕ್ಸ್ಟ್ ಡೇ ಆ ಟೈಮಿಗೆ ನೀವು ಕರೆಕ್ಟ್ ಹಾಜರಾಗ್ತೀರಾ. ಯಾಕೆ? ಒಂದು ಧಾರಾವಾಹಿ ಅಥವಾ ಒಂದು ಸೀರಿಯಲ್ಗೆ ನೀವು ಕರೆಕ್ಟ್ ಟೈಮಿಗೆ ನೆಕ್ಸ್ಟ್ ಡೇ ಏನೇ ಇದ್ರೂ ಕೆಲಸ ಬೇಗ ಮುಗಿಸಿ, ಪ್ರಾರ್ಥನೆ ಇದ್ರೂ ಬೇಗ ಮುಗಿಸಿ, ಹರಟೆ ಹೊಡೆಯೋದಿದ್ರು ಬೇಗ ಮುಗಿಸಿ, ಟಿವಿ ಮುಂದೆ ಕುತ್ಕೊಂಡಿರ್ತೀರಲ್ವ. ಯಾಕೆ ಹೇಳಿ? ಅದರಿಂದ ನಿಮಗೇನೋ ಒಂದು ಸುಖ ಸಿಗುತ್ತೆ. ದುಡ್ಡಂತೂ ಸಿಗೋದಿಲ್ಲ, ಶರೀರಕ್ಕೆ ಮನಸ್ಸಿಗೆ ಏನೋ ಒಂದು ರೀತಿ ಸುಖ ಸಿಗುತ್ತೆ. ಸುಮ್ಮನೆ ಯಾರು ಕೂತ್ಕೊಳ್ಳೋದಿಲ್ಲ, ಅದರಲ್ಲಿ ಏನೋ ಒಂದು ಸುಖ ಇದೆ. ಆದರೆ ಆ ಸುಖ ಲೋಕದಿಂದ ಬರುವಂಥದ್ದು. ಆ ಸುಖ ನಮ್ಮನ್ನು ಯೇಸುವಿನಿಂದ ಬೇರ್ಪಡಿಸುವಂಥ ಸುಖ, ನಿತ್ಯ ಜೀವದಿಂದ ಬೇರ್ಪಡಿಸುವಂಥ ಸುಖ. ಇವತ್ತು ಫ್ಯಾಮಿಲಿ ಸಮೇತ, ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳಿದ್ರೆ ಅವರು ಎಲ್ಲರ ಕೈಲೂ ಮೊಬೈಲೇ. ಮಲಗುವಾಗಲೂ ಏಳುವಾಗಲೂ ಕೈಯಲ್ಲಿ ಮೊಬೈಲೇ, ಪ್ರಯಾಣ ಮಾಡುವಾಗಲೂ ಮೊಬೈಲೇ, ಊಟ ಮಾಡುವಾಗಲೂ ಮೊಬೈಲೇ. ಪ್ರಾರ್ಥನೆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ದೀರಿ ಅಂತ. ಈ ಪರಿಸ್ಥಿತಿಯಲ್ಲಿ ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಕುಟುಂಬ ಸಮೇತ. ಯಾಕೆ ಹೇಳಿ? ಅದರಲ್ಲಿ ಏನೋ ಒಂದು ಸುಖ ಇದೆ, ಅದರಲ್ಲಿ ಏನೋ ಒಂದು ಸುಖ ಇದೆ.
ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಮೊಬೈಲ್ ಫೋನನ್ನು ಬಿಟ್ಟರೆ ಊಟ ಸೇರೋದಿಲ್ಲ ಮಕ್ಕಳಿಗೆ. ಮೊಬೈಲ್ ಫೋನನ್ನು ಬಿಟ್ಟು ಕೆಲವು ಯುವಕರಿಗೆ ನಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊಬೈಲ್ ಫೋನ್ ಇಲ್ಲ ಅಂದರೆ ನಮ್ದು ಏನೂ ನಡೆಯೋದಿಲ್ಲ. ಇವತ್ತು ಬೇಕೇ ಬೇಕು. ಬೈಬಲ್ ಕೇಳೋರೇ ಗತಿ ಇಲ್ಲ. ಕುತ್ಕೊಂಡು ಹರಟೆ ಹೊಡಿಲಿಕ್ಕೆ ಏನು ತೊಂದರೆ ಇಲ್ಲ, ಬೋರ್ ಆಗೋದೇ ಇಲ್ಲ. ಸೀರಿಯಲ್ ನೋಡಲಿಕ್ಕೆ ಬೋರ್ ಆಗಲ್ಲ, ಸಿನಿಮಾ ನೋಡಲಿಕ್ಕೆ ಬೋರ್ ಆಗಲ್ಲ, ವೆರೈಟಿ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಅದು ಬೋರ್ ಆಗೋದಿಲ್ಲ. ಬೋರ್ ಆಗೋದು ಯಾವುದು ಗೊತ್ತಾ? ಈ ರೀತಿ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ಯ ಬೋಧನೆ ಕೇಳಿಸ್ಕೊಳ್ಳಿಕ್ಕೆ ತುಂಬ ಬೋರ್ ಆಗುತ್ತೆ, ನಿದ್ದೆ ಬರುತ್ತೆ. ಮೈಂಡ್ ಏನು ಹೇಳುತ್ತೆ ಗೊತ್ತಾ? ಮನಸ್ಸು ಇವ್ರು ಏನೇನೋ ಹೇಳ್ತಾ ಇದ್ದಾರೆ, ನಮಗೇನೂ ಅರ್ಥ ಆಗ್ತಾ ಇಲ್ಲ. ಇವ್ರು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದಾರೆ, ನಿನಗೇನು ಅರ್ಥ ಆಗ್ತಾ ಇಲ್ಲ ಅಂತ ನನ್ನ ಮೈಂಡ್ ಹೇಳುತ್ತೆ, ಬುದ್ಧಿ ಹೇಳುತ್ತೆ. ಒಂದು ಜೋಕ್ ಇಲ್ಲ, ಒಂದು ತಮಾಷೆ ಇಲ್ಲ. ಧ್ಯಾನ ಅಂದರೆ ಎಲ್ಲ ನಗಬೇಕು, ಕೈ ತಟ್ಟಬೇಕು, ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು, ಬಗ್ಗಬೇಕು, ಏಳಬೇಕು, ಆಮೇಲೆ ಏನೇನೋ ಕಥೆಗಳು ಕೇಳಬೇಕು. ಯಾರಿಗೆಲ್ಲಿ ಕಿಡ್ನಿ ಬಂತು, ಯಾರ್ದು ಹೊಸ ಹಾರ್ಟ್ ಬಂತು, ಯಾರಿಗೆಲ್ಲಿ ಮದುವೆ ಆಯಿತು, ಮಕ್ಕಳಾಯಿತು, ಇದೆಲ್ಲ ಕಥೆಗಳು ಕೇಳ್ತಾ ಅದರಲ್ಲೊಂದು ಸುಖ ಇದೆ. ಅದರಲ್ಲೂ ಶರೀರಕ್ಕೊಂದು ಸುಖ ಸಿಗುತ್ತೆ. ನಮಗಂಥ ಧ್ಯಾನಗಳೇ ಇಷ್ಟ. ಇವತ್ತು ನಮ್ಮ ಶರೀರದ ಸುಖದಿಂದ ನಮ್ಮನ್ನು ಬೇರ್ಪಡಿಸುವಂಥ ದೇವರ ವಾಕ್ಯಗಳು ನಮಗೆ ಇಷ್ಟ ಆಗಲ್ಲ. ಇದು ಇಷ್ಟ ಇಲ್ಲ, ಬೇಡ, ಸರಿ ಇಲ್ಲ, ಧ್ಯಾನ ಬೋಧನೆ ಸರಿ ಇಲ್ಲ. ಇದೆಲ್ಲ ನಮ್ಗೆ ಬದುಕಲಿಕ್ಕೆ ಆಗುತ್ತಾ? ಇವ್ರು ಹೇಳಿದ್ದೆಲ್ಲ ಆಗ್ಬಿಡುತ್ತಾ? ಮಾಡ್ಲಿಕ್ಕೆ ಆಗುತ್ತಾ? ಪ್ರೀತಿಯ ಸಹೋದರ ಸಹೋದರಿಯರ, ಇದ್ಯಾವುದು ನಾನು ಹೇಳಿದ್ದಲ್ಲ, ನನಗೂ ನಿಮಗೂ ಸೇರಿಸಿ ದೇವರು ಹೇಳ್ತಾ ಇರೋದು. ದೇವರು ನಮ್ಮೊಂದಿಗೆ ಹೇಳ್ತಾ ಇರುವ ದೇವರ ಆಲೋಚನೆಗಳಿದು. ನೀವು ಯಾವ ರೀತಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಒಳ್ಳೆ ಮನೆ ಕಟ್ಟಿ ರಾಜರ ಥರ ಬದುಕಬೇಕು ಅಂತ ನೀವು ಬಯಸ್ತೀರೋ ಈ ಲೋಕದಲ್ಲಿ, ಅದೇ ರೀತಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ಅವರ ಮಕ್ಕಳಾದ ನಾವು ಪ್ರತಿಯೊಬ್ಬರು ಕೂಡ ದೇವರು ಕಟ್ಟಿರುವ ಆ ಅರಮನೆಯಲ್ಲಿ, ಶಾಶ್ವತವಾದ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ, ಯೇಸು ಹೇಳಿರುವ ನಾನು ಹೋಗಿ ಮನೆ ಕಟ್ಟಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಆ ಮನೆಯಲ್ಲಿ ನಾವೊಬ್ಬೊಬ್ಬರು ಆ ತಂದೆ ದೇವರ ಮಕ್ಕಳಾಗಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದು ಹೇಳ್ತಾ ಇರೋದು. ಭೂಕಂಪ ಆದರೆ ಉದುರಿ ಹೋಗುವ ಮನುಷ್ಯ ಕಟ್ಟಿದ ಮನೆ ಒಳಗಡೆ ಇರಲಿಕ್ಕೆ ನಾವು ಆಸೆ ಪಡ್ತೀವಿ. ಯಾವುದಾದ್ರೂ ಬಿರುಗಾಳಿ ಬೀಸಿದ್ರೆ, ಫ್ಲಡ್ ಬಂದರೆ, ಜೋರಾಗಿ ಮಳೆ ಒಂದು ವಾರ ಎಲ್ಲ ಸುರಿದು ಬಿಟ್ಟರೆ ಉದುರಿ ಬಿದ್ದು ಹೋಗುವ, ಮುಚ್ಚಿ ಹೋಗುವ, ನಾಶವಾಗಿ ಹೋಗುವಂಥ ಲೋಕದ ಒಂದು ಮನೆ ಒಳಗಡೆ ಇರಿಸಲಿಕ್ಕೆ ನಾವು ಆಸೆ ಪಡ್ತೀವಿ ನಮ್ಮ ಮಕ್ಕಳನ್ನ. ಆದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರು ಎಂದಿಗೂ ಉದುರಿ ಹೋಗದೇ ಇರುವ, ನಾಶವಾಗದೇ ಇರುವ, ಶಾಶ್ವತವಾಗಿ ಇರುವ ಸಮಾಧಾನದ ಮನೆಯಲ್ಲಿ, ಸಂತೋಷದ ಮನೆಯಲ್ಲಿ, ಆ ಸ್ವರ್ಗದಲ್ಲಿ ಇರಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ಆ ಆಸೆ ಇರೋದ್ರಿಂದನೇ ದೇವರ ಈ ವಾಕ್ಯಗಳನ್ನೆಲ್ಲ, ಈ ಆಲೋಚನೆಗಳನ್ನೆಲ್ಲ ನನಗೂ ನಿಮಗೂ, ನನ್ನನ್ನು ಆಲಿಸುತ್ತಿರುವ ಪ್ರತಿ ಒಬ್ಬರಿಗೂ ದೇವರು ಇವತ್ತು ಹೇಳ್ತಾ ಇರೋದು. ಅದಲ್ಲದೆ ನಮಗೆ ಈ ಲೋಕದಲ್ಲಿ ಸೆಟ್ಲ್ ಮಾಡಲಿಕ್ಕೆ ಅಲ್ಲ, ಖಂಡಿತ ಅಲ್ಲ. ಈ ಧ್ಯಾನದ ಉದ್ದೇಶ, ಈ ಬೋಧನೆಯ ಉದ್ದೇಶ ನಮ್ಮನ್ನು ಈ ಲೋಕದಲ್ಲಿ ಹೇಗೆ ಸೆಟ್ಲ್ ಮಾಡ್ಬೋದು ಅಂತ ಅಲ್ಲ, ಪರಲೋಕದಲ್ಲಿ ನಾವು ಹೇಗೆ ಸೆಟ್ಲ್ ಮಾಡ್ಬೋದು, ಈ ಲೋಕದಲ್ಲಿ ನಾವು ಹೇಗೆ ದೇವರ ಮಕ್ಕಳಾಗಿ ಒಂದು ನಿಜವಾದ ವಿಶ್ವಾಸದಲ್ಲಿ ಕ್ರಿಸ್ತ ಯೇಸುವಿಗೆ ಸಾಕ್ಷಿಗಳಾಗಿ ಹೇಗೆ ಬದುಕಬಹುದು ಅಂತ ನಾವು ಹಾಗೆ ಬದುಕಬೇಕು. ಅದಕ್ಕೆ ಸಂಬಂಧಪಟ್ಟಾಗ ಒಂದೆರಡು ವಾಕ್ಯಗಳನ್ನ ಓದೋಣ. ಯೋವಾನನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ, ಜಾನ್ ಚಾಪ್ಟರ್ 6 ವರ್ಸ್ 38 ಆನ್ವರ್ಡ್ಸ್, 38ರಿಂದ ಇರುವಂಥ ವಾಕ್ಯಗಳು. ಓಕೆ, 37ರಿಂದ ಓದ್ತೀನಿ. ನಾನು ಓದ್ತೀನಿ ಬಿಡಿ, ಮೈಕಲ್ಲಿ ಎಲ್ರಿಗೂ ಕೇಳಿಸುತ್ತೆ. 37ರಿಂದ ಯೋವಾನನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ ವಚನಗಳು 37ರಿಂದ ಯೇಸು ಸ್ವಾಮಿ ನಮಗೆ ನುಡಿಯುವಂಥ ಮಾತುಗಳು. ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ. ಪಿತ ಯಾರನ್ನ ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಯೇಸು ಸ್ವಾಮಿಯ ಬಳಿಗೆ ಬರ್ತಾರಂತೆ. ಯೇಸು ಸ್ವಾಮಿಯ ಬಳಿಗೆ ಯಾರೆಲ್ಲ ಬರ್ತಾರೋ ಅವ್ರನ್ನ ಯಾರನ್ನು ಯೇಸು ಸ್ವಾಮಿ ಎಂದಿಗೂ ಕೂಡ ತಳ್ಳಿ ಬಿಡುವುದಿಲ್ಲ.
ನಾನು ಸ್ವರ್ಗದಿಂದ ಇಳಿದು ಬಂದಿದ್ದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ನಡೆಯುವುದಕ್ಕೆ. ಯೇಸು ಸ್ವಾಮಿ ಹೇಳೋ ಮಾತು, ನಾನು ಈ ಭೂಮಿಗೆ ಇಳಿದು ಬಂದಿದ್ದು ನನ್ನ ಇಚ್ಛೆಯಂತೆ ನಡೀಲಿಕ್ಕಲ್ಲ, ಅಥವಾ ನಿಮ್ಮ ಇಚ್ಛೆಯಂತೆ ನಡೀಲಿಕ್ಕೂ ಅಲ್ಲ. ನಾವು ಅಂದ್ಕೊಂಡಿದ್ದೀವಿ ಯೇಸು ಸ್ವಾಮಿನ ನಾವು ಹೇಗೆ ಬೇಕು ಹಾಗೆ ಪ್ರಾರ್ಥನೆ ಮಾಡಿ ನಮ್ಮ ಕಡೆಗೆ ತಿರುಗಿಸ್ಕೋಬೋದು ಅಂತ. ನೀವು ಸಾಯೋ ತನಕ ಪ್ರಾರ್ಥನೆ ಮಾಡಿದ್ರು ಅವ್ರನ್ನ ನಿಮ್ಮ ಕಡೆಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ನಮ್ಮ ಇಚ್ಛೆ ಪ್ರಕಾರ ಬದುಕಲಿಕ್ಕೆ ಬಂದವರು ಅಲ್ವೇ ಅಲ್ಲ. ಆ ರೀತಿ ನೀವೇನಾದರೂ ಅಂದ್ಕೊಂಡ್ರೆ ಅದು ಮೂಢನಂಬಿಕೆ ಆಗುತ್ತೆ. ಬೈಬಲ್ನಲ್ಲಿ ವಾಕ್ಯ ಇದೆ, ನೀವೇನು ಕೇಳಿ ನಾನು ಕೊಡ್ತೀನಿ ಅಂತ. ಅದು ಈ ಲೋಕದ ಏನೋ ಕೇಳಿ ಕೊಡ್ತೀನಿ ಅಂತ ಖಂಡಿತ ಅಲ್ಲ, ಆಯಿತಾ? ನಿಮಗಿಷ್ಟ ಬಂದಿದ್ದೆಲ್ಲ ಕೇಳಿ ಕೊಡ್ತೀನಿ ಅಂತ ಅಲ್ಲ ಯೇಸು ಹೇಳಿದ್ದು. ನಿನ್ನ ನಿತ್ಯ ಜೀವಕ್ಕೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ಪರಿಶುದ್ಧ ಜೀವನಕ್ಕೆ, ನಿನ್ನ ಆತ್ಮಕ್ಕೆ, ಆತ್ಮರಕ್ಷಣೆಗೆ ಏನು ಬೇಕಾದರೂ ಕೇಳಿಕೊಡ್ತೀನಿ ಅಂತ ಹೇಳಿದ್ದು. ಆದರೆ ಕೆಲವೊಮ್ಮೆ ನಾವು ತಪ್ಪಾಗಿ ನಮ್ಮ ಮೂಢನಂಬಿಕೆ ನಿಮಿತ್ತ, ನಮ್ಮ ಈ ಶರೀರ ಸುಖದ ನಿಮಿತ್ತ ನಾವು ದೇವರ ವಾಕ್ಯವನ್ನು ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ. ಯೇಸು ಹೇಳಿದ್ದಾರೆ, ನೀವೇನು ಬೇಕಾದರೂ ಕೇಳಿ ನಾನು ನಿಮಗೆ ಕೊಡ್ತೀನಿ ಅಂತ. ಈ ರೀತಿ ಬೋಧನೆ ಎಲ್ಲ ಕೇಳಿಸ್ಕೊಂಡಾಗ ನಮಗೆ ಖುಷಿ ಆಗುತ್ತೆ. ನಾವೇನು ಮಾಡ್ತೀವಿ, ಅಪ್ಪ ನೀನು ಹೇಳಿದ್ಯಲ್ಲಪ್ಪ ಕೊಡು. ಒಂದು ವೇಳೆ ಸಿಕ್ಕಿದ್ರು ಅದು ಪಿಶಾಚಿ ಕೊಡ್ಬೋದೇನೋ, ಖಂಡಿತ ದೇವರು ಕೊಡಲ್ಲ. ದೇವರು ನಮ್ಮ ಇಚ್ಛೆ ಅಲ್ಲ ಈಡೇರಿಸೋದು. ಯೇಸು ಹೇಳಿದ್ದೇನು, ನಾನು ನನ್ನ ಇಚ್ಛೆ ಪ್ರಕಾರ ಬದುಕಲಿಕ್ಕೆ ಅಲ್ಲ ಬಂದಿದ್ದು, ನಾನು ಬಂದಿರುವುದು ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ, ನನ್ನನ್ನು ಕಳುಹಿಸಿದ ಆತನ ಇಚ್ಛೆಯಂತೆ ನಡೆಯುವುದಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಳುಹಿಸಿದ ಆತನ ಇಚ್ಛೆ ಏನು? ಹಾಗಾದರೆ ನಾವೆಲ್ಲರೂ ಯಾರೆಲ್ಲ ಬಡವರಿದ್ದಾರೋ ಅವರೆಲ್ಲ ಶ್ರೀಮಂತರಾಗಬೇಕು, ಯಾರೆಲ್ಲ ರೋಗಿಗಳಿದ್ದಾರೋ ಅವ್ರ ಕಾಯಿಲೆಲ್ಲ ವಾಸಿ ಆಗಬೇಕು, ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಎಲ್ಲ ಕಷ್ಟ ಪರಿಹಾರ ಆಗಬೇಕು, ಯಾರೆಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೋ ಎಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, ಯಾರಿಗೆಲ್ಲ ಸೈಟು ಜಮೀನು ಇಲ್ವೋ ಅವರಿಗೆಲ್ಲ ಸ್ವಂತವಾಗೆಲ್ಲ ಸಿಗಬೇಕು, ಯಾರಿಗೆಲ್ಲ ಕಾರ್ ಇಲ್ವೋ ಅವರಿಗೆ ಕಾರ್ ಸಿಗಬೇಕು. ಇದು ಯಾರ ಇಚ್ಛೆ? ಇದು ನನ್ನ ಇಚ್ಛೆ, ನಿಮ್ಮ ಇಚ್ಛೆ, ಲೋಕದಲ್ಲಿರುವ, ಲೋಕವನ್ನು ನಂಬಿಕೊಂಡು ಲೋಕದ ಇಚ್ಛೆಗೆ ಒಳಗಾಗಿ ಬದುಕ್ತಿರುವ ನಮ್ಮಂಥ ಮನುಷ್ಯರ ಇಚ್ಛೆ. ಇದನ್ನು ಈಡೇರಿಸ್ಲಿಕ್ಕೆ ಅಲ್ಲ 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 ಯೇಸು ಬಂದಿದ್ದು. ಅದಕ್ಕೋಸ್ಕರ ಯೇಸು ಇಂದ ಭಿಕ್ಷುಕರು ಥರ ಭಿಕ್ಷೆ ಬೇಡಿ 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 ಖಾಲಿ ಡಬ್ಬಿ ತಗೊಂಡು ಬರಬೇಡಿ, ಸಿಗೋದಿಲ್ಲ. ಅದು ಸಿಗದೇ ಇದ್ದಾಗಲೇ ಮನುಷ್ಯ ಏನು ಮಾಡ್ತಾನೆ, ಯೇಸು ಕೊಟ್ಟಿಲ್ಲ ಅದಕ್ಕೆ ಮಾಟ ಮಂತ್ರ ಮಾಡಿಸ್ಕೊಳ್ಳಿಕ್ಕೆ ಅಲ್ಲಿ ಹೋಗ್ತೀನಿ ಅಂತ ಅಲ್ಲಿ ಹೋಗಿ ಮಾಟ ಮಂತ್ರ ಮಾಡಿಸ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಏನೋ ಒಂದು ಕಟ್ಟಿ ಕೊಡ್ತಾರೆ, ಏನೋ ಸಿಕ್ಬಿಡುತ್ತೆ, ಅವರಿಗೆ ಖುಷಿ ಆಗುತ್ತೆ. ಇನ್ನು 4 ಜನ ನಮ್ಮ ಕ್ರೈಸ್ತರನ್ನ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಭಾನುವಾರ ಇಲ್ಲಿ ಬಂದರೆ ಸಾಕಲ್ಲ, ಇಲ್ಲಿ ಫಾದರ್ ನೋಡೋದೇನು, ಭಾನುವಾರ ಬಂದಿದ್ದಾರಾ? ಹಾಂ, ಎಲ್ಲ ಬಂದಿದ್ದಾರೆ, ಓಕೆ. ನಾನು ಅವಾಗ ಅದನ್ನೇ ಹೇಳಿದ್ದು, ಫಾದರ್ಗಾಗಲಿ ನನಗಾಗಲಿ ಕಾಣಿಸೋದು ನಿಮ್ಮ ಮುಖಗಳು ಮಾತ್ರ, ನಿಮ್ಮ ಹೃದಯ ಒಬ್ಬರು ನೋಡೋರಿದ್ದಾರೆ. ಹೃದಯವನ್ನು ಪರಿಶೀಲನೆ ಮಾಡುವವರು, ನೋಡುವವರು, ಗುರುತಿಸುವವರು, ಗಮನಿಸುವವರು ಒಬ್ಬರಿದ್ದಾರೆ. ಅದು ಒಬ್ಬರಿಗೆ ಆಗೋದು, ಅದು ದೇವರಿಗೆ ಮಾತ್ರನೇ ಆಗೋದು. ಆ ದೇವರು ಈಗಲೂ ಕೂಡ ನಿನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ. ನೀನು ಏನು ಆಲೋಚನೆ ಮಾಡ್ತಾ ಇದೆಯಾ ಅದು ದೇವರಿಗೆ ಗೊತ್ತಾಗ್ತಾ ಇದೆ. ನಾನೇನು ಆಲೋಚನೆ ಮಾಡ್ತಾ ಇದ್ದೀನಿ ಅದು ದೇವರಿಗೆ ಗೊತ್ತಾಗ್ತಾ ಇದೆ. ನೀನೇನು ತೀರ್ಮಾನ ಮಾಡ್ತಾ ಇದೆಯಾ ದೇವರ ವಾಕ್ಯಕ್ಕೆ, ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದೆಯಲ್ಲ, ದೇವ್ರು ಹೇಳ್ತಾ ಇದ್ದಾರಲ್ವ, ಆಲೋಚನೆ ಕೊಡ್ತಾ ಇದ್ದಾರಲ್ವ, ಈ ಆಲೋಚನೆಗೆ ನಾನೇನು ತೀರ್ಮಾನ ಮಾಡ್ತಾ ಇದ್ದೀನಿ? ದೇವ್ರ ಕಡೆಗೆ ತಿರುಗೋ ತೀರ್ಮಾನ ಮಾಡ್ತಾ ಇದ್ದೀನಾ, ಅಥವಾ ನೀನು ಹೇಳಿದ್ದು ಹೇಳ್ಕೊಂಡು ಹೋಗು ನಾವಿರೋದೇ ಹೀಗೆ ಅಂತ ತೀರ್ಮಾನ ಮಾಡ್ತಾ ಇದ್ದೀರಾ? ದೇವರು ನೋಡ್ತಾ ಇದ್ದಾರೆ, ದೇವರು ಗಮನಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದು ನಮ್ಮ ಇಷ್ಟವನ್ನು, ನಮ್ಮ ಆಸೆಗಳನ್ನು, ನಮ್ಮ ಬಯಕೆಗಳನ್ನು ಯಾವುದನ್ನು ಈಡೇರಿಸಲಿಕ್ಕಲ್ಲ, ಆಯಿತಾ? ಅವರು ಬಂದಿದ್ದು ಅವರನ್ನು ಕಳುಹಿಸಿ ಕೊಟ್ಟಾತನ ತಂದೆಯಾದ ದೇವರ ಚಿತ್ತ, ಆಸೆ, ಬಯಕೆ, ಇಷ್ಟ ಏನೋ ಅದನ್ನು ಈಡೇರಿಸಲಿಕ್ಕೇನೆ ಯೇಸು ಬಂದಿದ್ದು. ಪ್ರೈಸ್ ದಿ ಲಾರ್ಡ್. ಯಾಕೆ ಎಲ್ಲರೂ ಬೇಜಾರಲ್ಲಿದ್ದೀರಾ? ಹಾಗಾದರೆ ಯೇಸು ಸ್ವಾಮಿ ನಮ್ಮ ಆಸೆ ಎಲ್ಲ ಈಡೇರಿಸಲ್ಲ ಅಂತನಾ? ಖಂಡಿತ ಈಡೇರಿಸಲ್ಲ, ಆಯಿತಾ? ನಿಮ್ಮ ಆಸೆ ಎಲ್ಲ ಈಡೇರಿಸ್ಬಿಟ್ರೆ ಅವರು ಯೇಸು ಆಗಲ್ಲ, ಅವರು ಡೂಪ್ಲಿಕೇಟ್ ಜೀಸಸ್ ಆಗ್ತಾರೆ. ನಿಜವಾದ ಜೀಸಸ್ಸು ಇದ್ದಾರೆ, ಡೂಪ್ಲಿಕೇಟು ಇದ್ದಾರೆ. ನಿಜವಾದ ಜೀಸಸ್ಸು ಇದ್ದಾರೆ, ಡೂಪ್ಲಿಕೇಟು ಇದ್ದಾರೆ. ನಿಜವಾದ ಜೀಸಸ್ ತಂದೆ ದೇವರ ಇಚ್ಛೆಯೇ ನಿನ್ನ ಜೀವನದಲ್ಲಿ ಈಡೇರಿಸಲಿಕ್ಕಾಗಿ ಬಂದವರು, ನನ್ನ ಜೀವನದಲ್ಲಿ ಈಡೇರಿಸಲಿಕ್ಕಾಗಿ ಬಂದವರು. ಈ ಪ್ರಪಂಚದಲ್ಲಿ ದೇವರ ಇಚ್ಛೆ ಈಡೇರಿಸಲಿಕ್ಕಾಗಿ ಬಂದವರೇ ನಿಜವಾದ ಯೇಸು ಕ್ರಿಸ್ತರು.
ಇನ್ನು ಡಮ್ಮಿ ಜೀಸಸ್ ಆ್ಯಂಡ್ ಡೂಪ್ಲಿಕೇಟ್ ಬಂದಿರೋದು ನಮ್ಮ ಇಷ್ಟವನ್ನು ಈಡೇರಿಸಲಿಕ್ಕೆ. ನಿಜವಾದ ಯೇಸು ಈ ಭೂಮಿಗೆ ಬಂದಿರೋದು ತಂದೆ ದೇವರ ಇಚ್ಛೆ ಏನಾಗಿದೆಯೋ, ಆಸೆ ಏನಾಗಿದೆಯೋ ಅದು ನಿನ್ನಲ್ಲಿ ನೆರವೇರಬೇಕು, ನನ್ನಲ್ಲಿ ನೆರವೇರಬೇಕು, ಈ ಲೋಕದಲ್ಲಿ ನೆರವೇರಬೇಕು. ಅದಕ್ಕಾಗಿ ಬಂದಿರೋದು. ಒಂದು ವೇಳೆ ನಿಜವಾದ ಯೇಸುವಿನ ಇಚ್ಛೆ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ನೆರವೇರ್ತಾ ಇದ್ದರೆ ನೀನು ಭಾಗ್ಯವಂತನು, ನೀನು ಧನ್ಯನು, ನೀನು ಧನ್ಯಳು. ಇಲ್ಲದೆ ಇದ್ದರೆ ನಿರ್ಭಾಗ್ಯನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಏನಾಗಿದೆ ದೇವರ ಇಚ್ಛೆ? ಮುಂದಿನ ವಾಕ್ಯ ಹೇಳುತ್ತೆ, ಅವರ ಚಿತ್ತ ಏನು ಎಂದರೆ ಏನು? ಯಾರಾದರೂ ಬೈಬಲ್ ತಂದವರು ಇದ್ದೀರಾ? ಈ ಊರವರು ಹತ್ರ ಬೈಬಲ್ ಇಲ್ಲ ಅಥವಾ ಓದಕ್ಕೆ ಬರಲ್ವ, ಬೈಬಲ್ ಇಲ್ವ, ತಂದಿಲ್ವ, ಏನೋ ಇರಲಿ ಬಿಡಿ, ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಓದ್ತೀನಿ. ಅವರ ಈ ಚಿತ್ತವೇನೆಂದರೆ ಅವರು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನು ನಾನು ಜೀವಕ್ಕೆ ಎಬ್ಬಿಸಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪಿತನು ಯಾರನ್ನೆಲ್ಲ ಯೇಸುವಿಗೆ ಕೊಟ್ಟಿದ್ದಾರೋ, ಹ್ಯಾಂಡ್ ಓವರ್ ಮಾಡಿದಾರೋ, ಈ ಥರ ಅಪ್ಪ ಹೇಳ್ತಾರೆ, ತಂದೆ ದೇವರು ಹೇಳ್ತಾರೆ, ನೋಡು ಇವನನ್ನು, ಈಗ ಉದಾಹರಣೆಯಲ್ಲಿ ಸ್ಟೀಫನ್ ರಾಜ್ ಇದ್ದಾನೆ, ತಂದೆ ದೇವರು ಹೇಳ್ತಾರೆ, ನೋಡು ಜೀಸಸ್, ಸ್ಟೀಫನ್ ರಾಜನ್ನು ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ, ಇವನನ್ನು ಪೂರ್ತಿಯಾಗಿ ನೋಡಿಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಬರೋದು ನಿನ್ನ ಜವಾಬ್ದಾರಿ. ಈಗ ಯೇಸು ಜವಾಬ್ದಾರಿ ಏನು ಅಂದರೆ, ಸ್ಟೀಫನ್ ರಾಜನ ಆತ್ಮ ಹಾಳಾಗಿ ಹೋಗದ ಹಾಗೆ ಸ್ವರ್ಗ ತಲುಪಿಸೋ ಜವಾಬ್ದಾರಿ ಯಾರ್ದು? ಯೇಸು ಸ್ವಾಮಿ. ಸ್ಟೀಫನ್ ರಾಜ್ ಸ್ವರ್ಗ ಸಾಮ್ರಾಜ್ಯಕ್ಕೆ ಬರೋ ತನಕ ಯೇಸು ಏನು ಮಾಡ್ತಾರೆ? ಯೇಸು ಏನು ಮಾಡ್ತಾರೆ ಕೇಳಿದರೆ, ರೋಮ 8:32 ಹೇಳೋ ಪ್ರಕಾರ ಪಿತ ದೇವರ ಬಲ ಪಾರ್ಶ್ವದಲ್ಲಿ ಇದ್ದುಕೊಂಡು ಸ್ಟೀಫನ್ ರಾಜ್ ಪರವಾಗಿ ಪಿತನಲ್ಲಿ ಭಿನ್ನಯಿಸ್ತಾ ಇರ್ತಾರೆ. ಇದೇ ಯೇಸು ಸ್ವಾಮಿ ಮಾಡೋದು. ಎಲ್ಲಿವರೆಗೂ? ಇವನು ಅಲ್ಲಿ ಬರೋ ತನಕ. ಪಿತ ದೇವರ ಬಲ ಪಾರ್ಶ್ವಕ್ಕೆ ಸ್ಟೀಫನ್ ರಾಜ್ ಬರಬೇಕೀಗ. ಅಲ್ಲಿಗೆ ಬರೋ ತನಕ ಯೇಸು ಏನ್ ಮಾಡ್ತಾರೆ? ಇವನಿಗಾಗಿ ಭಿನ್ನಯಿಸ್ತಾ ಇರ್ತಾರೆ. ಯಾರು? ಯೇಸು ಏನು ಮಾಡ್ತಾರೆ? ಈಗ ಯೇಸು ಸ್ವರ್ಗದಲ್ಲಿ ಏನು ಮಾಡ್ತಾ ಇದ್ದಾರೆ? ಆ ವಾಕ್ಯ ಓದ್ತೀರ? ಅದು ಮಾತ್ರ ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸು ತಂದೆ ದೇವರ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನನ್ನ ಪರವಾಗಿ, ಯಾರ ಪರವಾಗಿ? ಯಾರ ಪರವಾಗಿ? ನನ್ನ ಪರವಾಗಿ. ನಿಮ್ಮ ಪರವಾಗಿ ಅಲ್ಲ, ನನ್ನ ಪರವಾಗಿ. ಯಾರ ಪರವಾಗಿ? ವಿಶ್ವಾಸ ಇದ್ದರೆ ನಿನ್ನ ಪರವಾಗಿ, ಇಲ್ಲದೆ ಇದ್ದರೆ ನನ್ನ ಪರವಾಗಿ. ನನಗಿದೆ ನನ್ನ ಪರವಾಗಿ. ಓಕೆ, ನಿಮಗೆ ವಿಶ್ವಾಸ ಇದ್ದರೆ ನಿಮ್ಮ ಪರವಾಗಿ ಕೂಡ. ನಾನು ಹೇಳಲ್ಲ ನಿಮ್ಮ ಪರವಾಗಿ ಅಂತ, ವಿಶ್ವಾಸಿಯ ಪರವಾಗಿ, ಎಲ್ಲರ ಪರವಾಗಿ ಅಂತ ಹೇಳಿ ನಿಮ್ಮ ಮೆಚ್ಚಿಗೆ ನನಗೇನು ಬೇಕಾಗಿಲ್ಲ. ವಿಶ್ವಾಸಿಯ ಪರವಾಗಿ. ಪಿತನು ಯಾರನ್ನ ಹ್ಯಾಂಡ್ ಓವರ್ ಮಾಡಿದಾರೋ ಜೀಸಸ್ಗೆ, ಅವರ ಪರವಾಗಿ. ಪಿತನು ಯಾರನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಗೊತ್ತಾ? ಪಿತ ಇವನು ನನ್ನವನು ಅಂತ ಯಾರನ್ನ ಜೀಸಸ್ಗೆ ಕೊಡ್ತಾರೆ ಗೊತ್ತಾ? ಯಾರೆಲ್ಲ ಪಿತನು ಕಳುಹಿಸಿದಾತನಲ್ಲಿ ವಿಶ್ವಾಸ ಬಿಡ್ತಾರೋ ಅವರೆಲ್ಲರನ್ನು ಪಿತ ಏನು ಮಾಡ್ತಾರೆ? ಟೇಕ್ ಇಟ್, ತಗೋ ಇವನ್ನ ಅಂತ. ಅದಲ್ಲದೆ ಚಪ್ಪಾಳೆ ತಟ್ಟಿದವ್ರನ್ನೆಲ್ಲ ಕೊಡೋದಿಲ್ಲ. ಚಪ್ಪಾಳೆ ತಟ್ಟಿದೆಲ್ಲ ಒಳ್ಳೇದೇ, ನಾವು ತಟ್ಟಿ ಅಭ್ಯಾಸ ಆಗ್ಬಿಟ್ಟಿದೆ ಕೆಲವರಿಗೆ. ಚೆನ್ನಾಗಿ ತಟ್ಟಿ, ಪರವಾಗಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆದರೆ ಯೇಸು ಕ್ರಿಸ್ತರು ನನ್ನ ಪಾಪ ಪರಿಹಾರ ಮಾಡಿದ್ದಾರೆ. ನನ್ನ ನಿತ್ಯ ಜೀವಕ್ಕಾಗಿ ಅವರು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ ಶಿಲುಬೆ ಮೇಲೆ. ಆದುದರಿಂದ ನಾನು ಇನ್ನು ಮುಂದೆ ಲೋಕವನ್ನು ಪ್ರೀತಿ ಮಾಡ್ತಾ ಪಾಪದ ಜೀವನವನ್ನು ಈ ದೇಹದಲ್ಲಿ ಬದುಕಬಾರ್ದು. ಈ ದೇಹದಲ್ಲಿ ದೇವರ ಮಹಿಮೆ ಬೆಳಗಿಸುವ ಒಳ್ಳೆಯ ಪವಿತ್ರಾತ್ಮ ಭರಿತವಾದ ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನ ಜೀವಿಸಬೇಕು ಎಂದು ನಿಜವಾಗಲೂ ಮಾನಸಾಂತರ ಪಟ್ಟು ಬದುಕ್ತಾ ಇರುವವರೇ ವಿಶ್ವಾಸಿಗಳು. ಅದಲ್ಲದೆ ಭಾನುವಾರ ಚರ್ಚಿಗೆ ಬಂದು ಮನೆ ಹೋಗೋರನ್ನ ವಿಶ್ವಾಸಿಗಳು ಅಂತ ನಾವು ಕರಿಬೇಕಷ್ಟೇ. ಸ್ವರ್ಗ ಕರೆಯೋದಿಲ್ಲ, ದೇವರು ಕರೀಲಿಕ್ಕೆ ಆಗೋದಿಲ್ಲ ದೇವರ ವಾಕ್ಯದ ಪ್ರಕಾರ. ಮುಂದೆ ವಾಕ್ಯ ಏನು ಓದುತ್ತೆ? ನನ್ನ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಒಯ್ಯಲ್ಪಟ್ಟು ಸ್ವರ್ಗಕ್ಕೆ ಮೇಲೆ ಏರಿ ಹೋಗಿ ಪಿತ ದೇವರ ಬರ ಪಾರ್ಶ್ವದಲ್ಲಿ ಇದ್ದುಕೊಂಡು ನನ್ನ ಪರವಾಗಿ ಭಿನ್ನ ಮಾಡ್ತಾ ಇದ್ದಾರೆ. ನನ್ನ ಪರವಾಗಿ ಅಂದರೆ ಯಾರೆಲ್ಲ
ಅವರನ್ನು ನಿರೀಕ್ಷಿಸ್ತಾ ಇದ್ದಾರೋ ಅವರ ಪರವಾಗಿ. ಏನು ನಿರೀಕ್ಷೆ? ನಮ್ಮ ಮನೆಯಲ್ಲಿ ಯಾರಾದರೂ ಟೂರ್ ಹೋದರೆ ನಾವು ಏನು ಮಾಡ್ತೀವಿ? ನಿರೀಕ್ಷಿಸ್ತಾ ಇರ್ತೀವಿ, ಇವತ್ತು ಬರ್ತಾರೆ. ಇಲ್ಲಾಂದರೆ ಯಾವ ಡೇಟಿಗೆ ಬರ್ತೀನಿ ಅಂತ ಹೇಳಿದಾರೋ 3ನೇ ತಾರೀಕು 5 ಗಂಟೆಗೆ ಬೆಳಗಿನ ಜಾವ ಬರ್ತೀವಿ ಅಂತ ಹೇಳ್ತಾರಲ್ಲ, ನಾವು ಕಾಯ್ತಾ ಇರ್ತೀವಿ. 3 ಗಂಟೆ 3ನೇ ತಾರೀಕು 5 ಗಂಟೆ, ಮನಸ್ಸೊಳಗಡೆ ಒಂದು ಕುತೂಹಲ. ಈಗ ಬಂದು ಇಳಿದಿರಬಹುದು, ಗಾಡಿ ಹತ್ತಿರ್ಬೋದು, ಬರ್ತಾ ಇರ್ಬೋದು. ಫೋನ್ ಎತ್ಕೊಳ್ತೀವಿ, ಮನಸ್ಸೊಳಗಡೆ ಆಸೆ ಇರುತ್ತೆ, ಅವ್ರನ್ನ ನೋಡಬೇಕು ಅಂತ ಫೋನ್ ಹೊಡಿತೀವಿ. ಎಲ್ಲಿ ತಲುಪಿದ್ರಿ ಅಂತೆಲ್ಲ ಕೇಳ್ತೀವಿ. ಈ ಆಸೆ ಒಳಗಡೆ ಇದ್ದರೆ ಯೇಸು ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ, ಬರ್ತಾ ಇದ್ದಾರೆ. ಇಲ್ಲಿ ತಲುಪಿರ್ಬೋದು, ಅಲ್ಲಿ ತಲುಪಿರ್ಬೋದು, ಇನ್ನಿಷ್ಟು ಸ್ವಲ್ಪ ಡಿಸ್ಟೆನ್ಸ್ ಇರ್ಬೋದು ಜೀಸಸ್ ಬರಲಿಕ್ಕೆ. ಈ ಕುತೂಹಲದಿಂದ, ಈ ಸಂತೋಷದಿಂದ, ಈ ಆನಂದದಿಂದ ಬದುಕ್ತಾ ಇರುವವರೇ ನಿಜವಾದ ವಿಶ್ವಾಸಿಗಳು, ಕ್ರೈಸ್ತ ವಿಶ್ವಾಸಿಗಳು. ಅದಲ್ಲದೆ ಆಕಾಶ ತಲೆ ಮೇಲೆ ಹೊತ್ಕೊಂಡು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಈ ಸಮಸ್ಯೆ ಆ ಸಮಸ್ಯೆ, ಅದು ಇದು 108 ಸಮಸ್ಯೆಗಳನ್ನೇ ಹೇಳ್ಕೊಂಡು ಅದನ್ನೇ ಚಿಂತೆ ಮಾಡಿಕೊಂಡು ಬದುಕ್ತಾ ಇರುವವ್ರನ್ನ ವಿಶ್ವಾಸಿಗಳು ಅಂತ ಈ ಲೋಕದಲ್ಲಿರೋ ಜನರು ಕರಿಬೇಕು, ಬಿಟ್ಟರೆ ಪರಲೋಕ ಅಂತ ಕರೆಯೋದಿಲ್ಲ. ನಿನ್ನೆ 2 ಪಕ್ಷಿಗಳ ಕಥೆ ಹೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ, ಅದಕ್ಕೂ ನಿಮಗೋಸ್ಕರ ಹೇಳ್ತೀನಿ. ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ ಈ ಪಕ್ಷಿಗಳ ಬಗ್ಗೆ ಹೇಳ್ತಾರೆ. ಆಕಾಶದ ಪಕ್ಷಿಗಳನ್ನು ನೋಡ್ರಿ ಅಂತ ಹೇಳ್ತಾರೆ. ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ, ಆದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನ ಪೋಷಣೆ ಮಾಡ್ತಾರೆ ಅಂತ. ಇದು ಪಕ್ಷಿಗಳಿಗೆ ಈ ವಾಕ್ಯ ಎಲ್ಲೋ ಕೇಳಿಸ್ಕೊಬಿಡ್ತು ಅನಿಸುತ್ತೆ, ಕತೆ ಆಯಿತಾ? ಅದರಿಂದ 2 ಪಕ್ಷಿಗಳು ಈ ರೀತಿ ಮಾತಾಡ್ಕೊಳ್ತಂತೆ. ಅಲ್ಲ, ಸ್ವರ್ಗದಲ್ಲಿರೋ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾವೇ ಟೆನ್ಷನ್ ಇಲ್ಲದೆ ಆರಾಮಾಗಿ ರೆಕ್ಕೆ ಚಾಚ್ಕೊಂಡು ಹಾರ್ತಾ ಇದ್ದೀವಿ. ಈ ಮನುಷ್ಯರು ನೋಡಿದರೆ ಪ್ರೇಯರು ಅಂತಾರೆ, ಚರ್ಚು ಅಂತಾರೆ, ಹಲ್ಲೆಲೂಯಾ ಹೇಳ್ತಾರೆ, ವಿಧವಾದ ಪ್ರಾರ್ಥನೆ ಮಾಡ್ತಾರೆ, ನೊವೆನ ಮಾಡ್ತಾರೆ, ಈಗ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದ್ದಾರೆ? ಬಹುಶಃ ನಮಗಿರುವ ಥರ ಒಂದು ಸ್ವರ್ಗೀಯ ತಂದೆ ಅಥವಾ ದೇವರು ಈ ಜನಕ್ಕಿಲ್ಲ ಅನಿಸುತ್ತೆ. ಅದಕ್ಕೆ ಇವರು ತಿನ್ನಲು ಏನು, ಉಡಲು ಏನು, ಹೊದೆಯಲು ಏನು ಎಂದು ಭಾಳ ಟೆನ್ಷನಲ್ಲಿ ಬದುಕ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಥರ ದೇವರಿದ್ದರೆ ಪರವಾಗಿರಲಿಲ್ಲ ಪಾಪ ಅಂತ 2 ಪಕ್ಷಿಗಳು ಮಾತಾಡ್ಕೊಳ್ತಾ ಇತ್ತಂತೆ. ಕತೆ ಆದರೆ ನಿಜಾನೇ, ಒಂಥರ ನಿಜಾನೇ. ನಮಗೊಬ್ಬರು ಸರ್ವಶಕ್ತನಾದ ಒಳ್ಳೆಯ ದೇವರು ನಮ್ಮ ತಂದೆಯಾಗಿರುವಾಗ ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಯಾವ ವಿಷಯದಲ್ಲಿ ಟೆನ್ಷನ್ ಮಾಡ್ಕೋಬೇಕು ಹೇಳಿ? ತಿನ್ನಲು ಏನು, ಉಡಲು ಏನು, ಹೊದೆಯಲು ಏನು ಅಂದರೆ ಇನ್ನು ಮನೆ ಕಟ್ಟೋದು ಯಾವಾಗ, ಫೌಂಡೇಶನ್ ಹಾಕೋದು ಯಾವಾಗ, ಮದುವೆ ಆಗೋದು ಯಾವಾಗ, ಸಾಲ ತೀರ್ಸೋದು ಯಾವಾಗ, ಜಮೀನು ತಗೊಳ್ಳೋದು ಯಾವಾಗ, ಬೆಳೆ ಬರೋದು ಯಾವಾಗ, ಮಳೆ ಬರೋದು ಯಾವಾಗ, ಮಳೆ ಹೋಗೋದು ಯಾವಾಗ, ಕಳೆ ಕೀಳೋದು ಯಾವಾಗ, ಇದೆ ಹುಳ ಬರೋದು ಯಾವಾಗ, ಇದು ಹುಳದ ಗೂಡು ಮಾರೋದು ಯಾವಾಗ, ಅದಕ್ಕೆ ಒಳ್ಳೆ ಬೆಲೆ ಬರೋದು ಯಾವಾಗ, ಯಾವತ್ತು ನಾವು ಮೇಲ್ ಬರೋದು? ಹೀಗೆ ಯೋಚನೆ ಮಾಡಿ 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 ಒಂದು ದಿನ ಮೇಲ್ ಬರಲ್ಲ, ನೀನು ಕೆಳಗೆ ಹೋಗ್ತೀಯ. 6 ಅಡಿ 3 ಅಡಿ ಗುಂಡಿ ತೋಡಿ ಕೆಳಗೆ ಹಾಕ್ಬಿಡ್ತಾರೆ. ಮೇಲ್ ಬರೋದು ಯಾವಾಗ ಅಂತ ಯೋಚನೆ ಮಾಡಿ ಮಾಡಿ ಒಂದು ದಿನ ಕೆಳಗೆ ಹೋಗ್ಬಿಡ್ತೀವಿ, ಮಣ್ಣು ಹಾಕಿ ಮುಚ್ಚಿ ಬಂದುಬಿಡ್ತಾರೆ. ಆಮೇಲೆ ಯೋಚನೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಚಿಂತಿಸಿ 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 ಜೀವನ ಯಾಕೆ ಹಾಳು ಮಾಡ್ಕೊಳ್ತೀರಾ? ನಿಮಗೆ ನಿತ್ಯ ಜೀವ ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಪಕ್ಷಿಗಳಿಗೆ ನಿತ್ಯ ಜೀವ ಇಲ್ಲ, ನಿತ್ಯ ಜೀವ ಇದ್ದರೆ ಪಕ್ಷಿಗಳೇ ಹೇಳ್ತಾ ಇದ್ದಾರೆ. ನಮಗಿರೋ ಥರ ದೇವರು ಇವರಿಗಿಲ್ಲ ಅನಿಸುತ್ತೆ ಅಂತ. ಕ್ರೈಸ್ತ ವಿಶ್ವಾಸಿಗಳೇ, ಎಚ್ಚರವಾಗಿ ನಿದ್ದೆಯಿಂದ ಎದ್ದೇಳ್ರಿ. ಆತ್ಮಿಕವಾಗಿ ನಿದ್ದೆ ಮಾಡ್ತಿರೋವ್ರೆ ಸ್ವಲ್ಪ ಎದ್ದೇಳ್ರಿ. ಲೋಕನ ನಂಬಬೇಡ್ರಿ, ಲೋಕ ನೋಡಿ ಬದುಕಬೇಡಿ, ಶಿಲುಬೆಯನ್ನು ನೋಡಿ, ಯೇಸುವನ್ನು ನೋಡಿ. ಆಗ ಧೈರ್ಯ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಮನೇಲಿ ನಮ್ಮ ಕುಟುಂಬದಲ್ಲಿ ಯಾರೋ ಸತ್ತೋಗಿರ್ತಾರೆ, ಅವ್ರನ್ನ ನೋಡಬೇಡಿ, ನಮಗಾಗಿ ಸತ್ತಿರುವ ಯೇಸುವನ್ನು ನೋಡಿ.
ಸತ್ತು ಪುನರುತ್ಥಾನರಾಗಿದ್ದಾರೆ ಅವರು ಸ್ವರ್ಗದಲ್ಲಿ ಪಿತದೇವರ ಬಲಪಾರ್ಶ್ವದಲ್ಲಿ ಮಹಾಯಾಚಕನಾಗಿ ಪಿತನ ಸನ್ನಿಧಿಯಲ್ಲಿ ನಿಂತು ನಿನ್ನ ಪರವಾಗಿ, ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟು ಬದುಕುತ್ತಿರುವ, ಯೇಸುವಿನ ಪುನರಾಗಮನದಲ್ಲಿ ನಿರೀಕ್ಷಿಸ್ತಾ ಬದುಕ್ತಾ ಇರುವ ನಿನ್ನ ಪರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಭಿನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡು, ಆಗ ಧೈರ್ಯ ಸಿಗುತ್ತೆ, ಒಳಗಡೆ ನೆಮ್ಮದಿ ಸಿಗುತ್ತೆ. ಒಂದು ವೇಳೆ ಶರೀರದಲ್ಲಿ ಯಾವುದಾದ್ರು ದೆವ್ವ ಕಾಟ ಇದ್ದರೆ ಅದು ಬಿಟ್ಟು ಹೋಗುತ್ತೆ, ಯಾವುದಾದ್ರೂ ವ್ಯಾಧಿ ಇದ್ದರೆ ಅದು ಬಿಟ್ಟು ಹೋಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಯೇಸುವಿಗೆ. ಯೇಸುವನ್ನು ಲಕ್ಷ್ಯ ಬಿಟ್ಟು ನೀವು ನೋಡಿದರೆ ಸಾಕು, ಧ್ಯಾನ ಮಾಡಿದರೆ ಸಾಕು. ನಾವು ಯಾರನ್ನ ಧ್ಯಾನ ಮಾಡ್ತೀವಿ? ಕೆಲವು ಹೆಂಡತಿಯರು ಬೆಳಗಿಂದ ಸಂಜೆ ತನಕ ಗಂಡನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ನನ್ನ ಗಂಡ ಎಲ್ಲಿ ಹೋದ್ನೋ, ದುಡಿದ್ನೋ, ಬಿಟ್ನೋ, ಯಾರ ಜೊತೆಗೆ ಹೋದ್ನೋ. ಕೆಲವು ಗಂಡಂದ್ರು ಧ್ಯಾನ ಮಾಡೋದು, ಹೆಂಡತಿ ಒಬ್ಬಳೇ ಮನೇಲಿದ್ದಾಳೆ, ಏನೆಲ್ಲ ಆಗ್ತಾ ಇದೆಯೋ, ಯಾರ ಜೊತೆಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಾಳೋ ಏನೋ, ಪಕ್ಕದ ಮನೆಯವ್ರ ವಿಷಯ ಏನೇನೋ ಕೇಳಿದೆ, ಯಾರ್ದೋ ಜೊತೆಗೆ ಓಡೋದ್ರಂತೆ, ಏನೋ ಆಯ್ತಂತೆ, ನನ್ನ ಹೆಂಡತಿ ಏನು ಕಥೆನೋ, ಇವನಿದೇ ಯೋಚನೆ. ಇನ್ನು ಮಕ್ಕಳು, ಅವ್ರದ್ದು ಇನ್ನೊಂದು ಯೋಚನೆ. ತಂದೆ ತಾಯಿಗೆ ಇಬ್ಬರಿಗೂ ಸೇರಿ ಮಕ್ಕಳದ್ದು ಯೋಚನೆ. ಇದೆಲ್ಲ ಮನುಷ್ಯರು ನಾವು ಹೀಗೆ ಯೋಚನೆ ಮಾಡ್ತಾ ಬದುಕಿದ್ರೆ ಪೇಷಂಟ್ ಆಗಿಬಿಡ್ತೀವಿ. ಬೇಗ ಸಮಾಧಾನ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಚಿಂತೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಿ 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 ನಿಮ್ಮ ತಲೆ ಕೂದಲು ಕಪ್ಪಗಿರೋದು ಬೆಳ್ಳಗೆ ಮಾಡೋಕ್ಕೆ ನಿಮ್ಮಲ್ಲಿ ಯಾರಿಗೂ ಆಗೋದಿಲ್ಲ. ಈಗ ಇಲ್ಲಿ ನನ್ನ ತಲೆ ಮೇಲೆ ಕೂದಲಿಲ್ಲ, ಹೋಗ್ಬಿಟ್ಟಿದೆ, ಎಲ್ಲ ಹೋಗಿಲ್ಲ, ಇನ್ನು ಸ್ವಲ್ಪ ಇದೆ, ಯಾವಾಗ ಹೋಗುತ್ತೋ ಹೋಗಲಿ. ಈಗ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಕೂದಲು ಹೋಯ್ತಲ್ಲ, ಕೂದಲು ಉದುರೋಯ್ತಲ್ಲ ಅಂತ. ಇವತ್ತಿಡೀ ಯೋಚನೆ ಮಾಡಿದರೆ ನಾಳೆ 3 ಕೂದಲು ಎಷ್ಟೋ ಬರುತ್ತಾ? ಇಲ್ಲಿ ಬರೋದಿಲ್ಲ. ಯೋಚನೆ ಮಾಡಿ ಇರೋದು ಹೋಗ್ಬೋದು ಅಷ್ಟೇ. ಇಂಥ ಒಂದು ಚಿಕ್ಕ ಕೆಲಸನೇ ನನ್ನ ಕೈಯಲ್ಲಿ ಆಗೋದಿಲ್ಲ, ಮತ್ತೆ ಯಾಕೆ ಯೋಚನೆ ಮಾಡಬೇಕು? ಅದಕ್ಕೆ ಪಕ್ಷಿಗಳು ಹೇಳಿತ್ತಂತೆ, ನೋಡಿ ಯಾಕೆ ಇವರಿಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ, ಇಷ್ಟೊಂದು ಯೋಚನೆ ಮಾಡ್ತಾರೆ. ಸ್ವರ್ಗದಲ್ಲಿರುವ ದೇವರು ನಮಗೆ ಊಟ ಕೊಟ್ಟಿಲ್ವಾ? ನಾವೇನು ದುಡಿಮೆ ಮಾಡಿದ್ದೀವ? ನಾವೇನು ಹೊಲ ಕೊಂಡ್ಕೊಂಡಿದ್ದೀವ? ನಾವೇನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವ? ನಾವೇನು ಪಕ್ಕದವ್ರದ್ದು ಆಸ್ತಿ ಹೊಡ್ಕೊಂಡು ನಮ್ಮ ಹೆಸರಿಗೆ ಮಾಡ್ಕೊಂಡಿದ್ದೀವ? ನಾವೇನು ಕುಸ್ತಿ ಆಡಿ ಕೋರ್ಟಿಗೆ ಕೇಸ್ ಹಾಕಿ 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 ಲಾಯರ್ಗೆ ಅವರಿಗೆ ಇವರಿಗೆ ದುಡ್ಡು ಕೊಟ್ಟು ನಾವೇನು ಅವ್ರದ್ದು ಹೊಡ್ಕೊಂಡು ನಾವು ಅಲ್ಲಿ ಉಳುಮೆ ಮಾಡಿ ಬೀಜ ಬಿತ್ತನೆ ಮಾಡಿ ನಾವು ಕಣಜದಲ್ಲಿ ತುಂಬಿಟ್ಕೊಂಡು ಬದುಕ್ತಾ ಇದ್ದೀವ? ಇಲ್ಲ. ಅಲ್ಲ, ಈ ಜನಕ್ಕೆ ಇದು ವಾಕ್ಯ ಅರ್ಥ ಆಗ್ತಾ ಇಲ್ವಾ ಅಂತ ಪಕ್ಷಿಗಳು ಮಾತಾಡ್ತಾ ಇರೋದು, ನಾನಲ್ಲ. ಏನಾದರೂ ಕಂಪ್ಲೇಂಟ್ ಇದ್ದರೆ ಪಕ್ಷಿಗಳನ್ನ ಹಿಡ್ಕೊಳ್ಳಿ. ಯಾಕಂದರೆ ಯೇಸು ಸ್ವಾಮಿ ಹೇಳಿದಲ್ಲ, ಆಕಾಶದ ಪಕ್ಷಿಗಳನ್ನ ನೋಡಿ ಅಂತ. ಸೊ ನಾಳೆ ನಿಮ್ಮ ಮನೆ ಮೇಲೆ ಅದರ ಪಕ್ಷಿ ಬಂದರೆ ಹಿಡಿದುಬಿಟ್ಟು ಕೇಳಿ, ಏನು ನೀವು ಈ ಥರ ಎಲ್ಲ ಮಾತಾಡ್ತೀರಿ, ಹೌದಾ ನಮ್ಮ ಬಗ್ಗೆ ಅಂತ. ಆವಾಗ ಅವರೇ ಹೇಳ್ತಾರೆ, ಆ ಪಕ್ಷಿಗಳಿಗೆ ದೇವರೇನಾದರೂ ಬಾಯಿ ಕೊಟ್ಟು ಮಾತಾಡಿಸ್ತಾರೆ. ಅಲ್ಲ, ಮತ್ತು ನಾವೇ ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ. ನಾವೆಲ್ಲಾದರೂ ಕೊಯ್ದಿದ್ದು ನೋಡಿದ್ದೀರಾ? ನಮಗೇನಾದರೂ ಜಮೀನು ನೋಡಿದ್ದೀರಾ ನೀವು? ಇಲ್ಲ. ನಾವೇನಾದರೂ ಕೂಡಿಟ್ಕೊಂಡಿದ್ದೀವಾ? ಇಲ್ಲ. ನಾವು ದಿನ ಬದುಕ್ತಾ ಇಲ್ವಾ? ಹಾರಾಡ್ತಾ ಇಲ್ವಾ? ನಿಮ್ಮ ಥರ ಮಲ್ಕೊಂಡಿದ್ದೀವಾ? ಇಲ್ಲ. ನಾವು ಆಕಾಶದಲ್ಲಿ ಎತ್ತರದಲ್ಲಿ ಹಾರಾಡ್ತಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಯೆಶಾಯ 40:31 ದೇವರ ವಾಕ್ಯ ಇದೆ. ಪಕ್ಷಿಗಳು ಕೆಲವು ಟೈಮ್ ಈ ವಾಕ್ಯಗಳು ತೋರಿಸ್ಬೋದು ನಿಮಗೆ. ಓದಪ್ಪ ಬೈಬಲ್ ತೆಗೆದು, ನಿನ್ನ ಬಗ್ಗೆನೇ ಬರೆದಿದೆ, ನೀನು ಹಾರ್ಬೋದು ಬೇಕಾದ್ರೆ ನಂತರ. ಆದರೆ ನೀನು ಮಲ್ಕೊಬಿಟ್ಟಿದೀಯ. ನೀನು ಲೋಕನ ನೋಡಿ 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 ದುಡ್ಡು 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 ಅಂದ್ಕೊಂಡು ಮಲಗಿಬಿಟ್ಟಿದ್ಯಾ. ಸದ್ಯಕ್ಕೆ ಮನೇಲಿ ಮಲಗಿದ್ಯಾ, ಆಸ್ಪತ್ರೆಯಲ್ಲಿ ಇಲ್ವಲ್ಲ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳುವಂಥದ್ದೇ ಪಕ್ಷಿಗಳು. ಪ್ರೈಸ್ ದಿ ಲಾರ್ಡ್. ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನು ಹೊಂದುವರು, ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು, ಓಡಿದರು ದಣಿಯರು, ನಡೆದರು ಬಳಲರು. ಯಾವುದಾದ್ರೂ ಪಕ್ಷಿ ಈ ವಾಕ್ಯ ನಮಗೆ ತೋರಿಸ್ಬಿಟ್ರೆ ಮರ್ಯಾದೆ ಹೋಗುತ್ತಲ್ವ ನಮ್ಮದು? ನೋಡಪ್ಪ, ಮನುಷ್ಯರ ಬಗ್ಗೆನೂ ದೇವರು ಬರೆದಿಟ್ಟಿದ್ದಾರೆ, ನಾವು ಮಾತ್ರ ಹಾರೋದಲ್ಲ ಅಂತೆ. ನೀವು ಹಾರ್ಬೋದು ಅಂತೆ. ನೀವು ಯಾವತ್ತು ಹಾರೋದು ಕೇಳ್ತಾರೆ. ಹಾರೋದಂದ್ರೆ ಏನರ್ಥ? ಸಂತೋಷವಾಗಿ ಬದುಕೋದು ಅಷ್ಟೇ. ಹಾರೋದಂದ್ರೆ ಏನರ್ಥ? ಸಮಾಧಾನವಾಗಿ ಬದುಕೋದು. ಹಾರೋದಂದ್ರೆ ಏನರ್ಥ? ಟೆನ್ಷನ್ ಇಲ್ಲದೆ ಬದುಕೋದು. ಹಾರೋದಂದ್ರೆ ಏನರ್ಥ? ತೃಪ್ತಿಯಿಂದ ಬದುಕೋದು. ಅದೇ ಹಾರೋದು. ಈಗ ನೀವು ಹಾರ್ತಾ ಇದ್ದೀರಾ, ಮಲ್ಕೊಂಡಿದ್ದೀರಾ ಅಂತ ಗೊತ್ತಾಗತ್ತೆ. ಯಾರು ಹಾರ್ತಾರಂತೆ? ಸರ್ವೇಶ್ವರನನ್ನು ಎದುರು ನೋಡ್ತಾ ಇರುವವರು. ಕಷ್ಟ ಬಂದಾಗ ದೇವರೇ ಅನ್ನೋರಲ್ಲ, ಪ್ರತಿದಿನ ಕಷ್ಟ ಇದ್ದರೂ ಸುಖ ಇದ್ದರೂ ಏನಿದ್ರೂ ಏನಿಲ್ಲದೆ ಇದ್ದರೂ ದೇವರೇ
ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ ಎಂದು ಹಾಡುವವರು ಇಲ್ಲಿಂದ. ಮೈಕಿದ್ರೆ ಮಾತ್ರ ಅಲ್ಲ, ನಾನು ಮೈಕಿದ್ರೆ ಹಾಡ್ತೀನಿ. ಈಗ ನಿಮ್ಮ ಕೈಗೆ ಮೈಕ್ ಬಂದರೆ ನೀವು ಹಾಡ್ತೀರಿ ಅಲ್ವಾ? ಅಥವಾ ಒಳ್ಳೇದಾದ್ರೂ ಮಾತ್ರ ಅಲ್ಲ, ಏನೇ ಆದರೂ ದೇವರೇ ನೀನು ಒಳ್ಳೆಯವನು. ದೇವರು ಒಳ್ಳೆಯವರು ಅಂತ ಹೇಳಲಿಕ್ಕೆ ನಮ್ಗೆ ಒಳ್ಳೇದಾಗಬೇಕು ಅಂತ ಏನಿಲ್ಲ. ದೇವರು ಒಳ್ಳೆಯವರೇ, ನಮಗೇನೇ ಆದರೂ ಅವರು ಒಳ್ಳೆಯವರೇ. ಇದು ನಮ್ಗೆ ಅರ್ಥ ಆದರೆ ನಾವು ಯಾವಾಗಲೂ ಹಾಡ್ತೀವಿ, ಹೇಳ್ತೀವಿ, ನೀನೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಅದನ್ನು ನಾವು ಕ್ವಶನ್ ಹಾಕೊಂಡು ಕೂತ್ಕೊಂಡಿದ್ದೀವಿ, ಒಂದು ಕ್ವಶನ್ ಮಾರ್ಕ್. ನಮಗೆ ಯಾವತ್ತು ಒಳ್ಳೇದಾಗುತ್ತಪ್ಪ? ನಮಗೆ ಯಾವಾಗ ಒಳ್ಳೇದು ಮಾಡ್ತೀಯಪ್ಪ? ಪಕ್ಕದ ಮನೆಯವ್ರ ಬಿಲ್ಡಿಂಗ್ ಕಟ್ಬಿಟ್ರಪ್ಪ, ಆ ಪಕ್ಕದ ಮನೆ ಮಕ್ಕಳಿಗೆ ಮದುವೆ ಆಯ್ತಪ್ಪ, ಅವ್ರ ಪರೀಕ್ಷೆನಲ್ಲಿ ಪಾಸ್ ಆದರು ನನ್ನ ಮಕ್ಕಳು. ನಮಗೆ ಯಾವಾಗ ಒಳ್ಳೇದು ಮಾಡ್ತೀರಾ? ದೇವರು ನಿನಗೆ ಒಳ್ಳೇದು ಮಾಡಿದ್ದನ್ನು ನೀನು ನಂಬ್ತಾ ಇಲ್ಲ. ಅದೇನೆ, ಏನು ಒಳ್ಳೇದು ಮಾಡಿದರು? ಪಾಪದಲ್ಲಿ ಸತ್ತು ಹೋಗಿದ್ದ ನಿನಗೆ, ನರಕದ ನಿತ್ಯ ಅಗ್ನಿಗೆ ಹೋಗಿ ಬೀಳಬೇಕಾಗಿದ್ದ ನಿನಗೆ ಫ್ರೀ ಆಗಿ ತನ್ನ ಒಬ್ಬನೇ ಮಗನನ್ನು ಗೋಲ್ಗೊತ್ತಾ ಬೆಟ್ಟದಲ್ಲಿ ಬಲಿಯಾಗಿ ಕೊಟ್ಟು ನಿನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡಿ ಆ ಪುತ್ರನು ಸುರಿಸಿದ ಪರಿಶುದ್ಧವಾದ ರಕ್ತದಿಂದ ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ನಿಷ್ಕಳಂಕರು ನಿರ್ದೋಷಿಗಳನ್ನಾಗಿ ಮಾಡಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಯೇಸು ಕ್ರಿಸ್ತರಲ್ಲಿ. ಇದು ಒಳ್ಳೇದಲ್ವಾ? ಇದಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ ದೇವರ ಹತ್ರ. ಯೇಸುಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ. ಯೇಸುವನ್ನೇ ನಮಗೆ ಕೊಟ್ಟಿದ್ದಾರೆ. ದೇವರು ನಿನ್ನನ್ನು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತಮ್ಮ ಒಬ್ಬನೇ ಮಗನ ಬಲಿ ಕೊಟ್ಟರು. ನೀನೇನು ಕೊಟ್ಟೆ ದೇವರಿಗೆ? ಇದನ್ನು ಧ್ಯಾನಿಸಿ ಹೇಳೋದು, ನೀನು ಎಷ್ಟು ಒಳ್ಳೆಯವನಪ್ಪ, ಪಾಪಿಯಾದ ನನಗೋಸ್ಕರ ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿಯಲ್ಲಪ್ಪ. ನಾನಿನ್ನೂ ಸ್ವಾರ್ಥದಲ್ಲೇ ಬದುಕ್ತಾ ಇದ್ರೂ ಕೂಡ ನೀನು ನಿಸ್ವಾರ್ಥದಿಂದ ನಿನ್ನ ಒಬ್ಬನೇ ಮಗನನ್ನು ನನಗಾಗಿ ಕೊಟ್ಟೆ. ಆ ಯೇಸುವನ್ನು ಕೊಟ್ಟಿಯಲ್ಲಪ್ಪ. ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥದ್ದನ್ನು ನೀನು ಪಾಪಿಯಾದ ನನಗೆ ಫ್ರೀಯಾಗಿ ಕೊಟ್ಟಿಯಲ್ಲ ದೇವರೇ. ಈ ಪ್ರಪಂಚದಲ್ಲಿ ನೀವೇನೇ ಹೇಳಿದ್ರು, ನಿಮ್ಮ ಆಸ್ತಿ ಪಾಸ್ತಿ ಜಮೀನು ಮನೆ ಸೈಟು ಚಿನ್ನ ಬೆಳ್ಳಿ ಏನೆಲ್ಲ ಹೇಳಿದ್ರು ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತೆ. ನನಗೆ 150 ಎಕರೆ ಇದೆ, ಅದಕ್ಕೊಂದು ಬೆಲೆ ಕಟ್ಬೋದು. ನನ್ನ ಹತ್ರ 1.5 kg ಚಿನ್ನ ಇದೆ, ಅದಕ್ಕೂ ಬೆಲೆ ಕಟ್ಟಬಹುದು. ಇಡೀ ಊರೇ ನನ್ನ ಹೆಸರಿಗಿದೆ, ಅದಕ್ಕೂ ಒಂದು ಬೆಲೆ ಕಟ್ಟಬಹುದು. ಆದರೆ ಯೇಸುವಿನ ರಕ್ತಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥದ್ದನ್ನು, ಬೆಲೆ ಇಲ್ಲದೆ ಇರೋದಲ್ಲ, ಅದಕ್ಕೆ ಬೆಲೆ ಕೊಡ್ಲಿಕ್ಕೆ ಆಗಲ್ಲ, ಯಾರಿಗೂ ಆಗೋದಿಲ್ಲ. ಇಡೀ ಪ್ರಪಂಚ ಪೂರ್ತಿ ಮಾರಾಟ ಮಾಡಿದ್ರು ಯೇಸುವಿನ ಒಂದು ಹನಿ ರಕ್ತಕ್ಕೆ ಸಾಟಿ ಆಗೋದಿಲ್ಲ. 1 drop of his blood, you cannot buy it with anything of this world. You cannot buy it, because the value of the precious blood of Jesus is much higher than everything of this world. You cannot buy it. You can receive it as a gift from God. ಇದನ್ನು ನೀನು ಕೊಂಡುಕೊಳ್ಳಿಕ್ಕಾಗೋದಿಲ್ಲ, ಆದರೆ ಒಂದು ಕೊಡುಗೆಯಾಗಿ ಆಶೀರ್ವಾದವಾಗಿ ದೇವರಿಂದ ಪಡ್ಕೋಬೋದು, ಸ್ವೀಕಾರ ಮಾಡ್ಬೋದು. ಯಾರಿಗೆ? ವಿಶ್ವಾಸ ಇಡುವವನಿಗೆ. ಯೇಸುವೇ, ನನಗಾಗಿ ನೀವು ಸತ್ತಿದ್ದೀರಿ, ಇನ್ನು ಮುಂದೆ ನನ್ನ ಪಾಪದಲ್ಲಿ ಬದುಕೋದಿಲ್ಲ, ನಿನ್ನ ಮಗನಾಗಿ ನೀನು ಸಾಕ್ಷಿಯಾಗಿ ಬದುಕ್ತೀನಿ ಅಂತ ನೀನು ವಿಶ್ವಾಸ ಇಡೋದಾದರೆ ನಿನಗೆ ಈ ರಕ್ತ ಫ್ರೀ. ಈ ರಕ್ತ ಬಂದು ನಿನ್ನ ತೊಳೆಯುತ್ತೆ, ನೀನು ಶುದ್ಧನಾಗ್ತೀಯ, ದೇವರ ಮಗನಾಗ್ತೀಯ. ಇಷ್ಟು ಒಳ್ಳೆಯ ರಕ್ತ ಎಲ್ಲಿದು ಸಿಗುತ್ತೆ? ಯೇಸುವಿನ ಅಮೂಲ್ಯವಾದ ರಕ್ತ. ಅದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಪುತ್ರನನ್ನು ಕಂಡು ಅವನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು, ಎಲ್ಲರೂ ಅಲ್ಲ, ಪುತ್ರನನ್ನು ಕಂಡು, ಯೇಸುವನ್ನು ಕಂಡು ಅವನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅಂಥವನನ್ನು ಅಂದರೆ ಯಾರನ್ನು? ಪುತ್ರನನ್ನು ಕಂಡು, ಯೇಸುವನ್ನು ಕಂಡು ವಿಶ್ವಾಸ ಇಡುವವನು. ಯೇಸುವನ್ನು ಕಾಣೋದು ಹೇಗೆ? ಶುಭ ಸಂದೇಶದ ಮುಖಾಂತರ, ವಾಕ್ಯದ ಮುಖಾಂತರ, ವಿಶ್ವಾಸದ ಮುಖಾಂತರ. ಓಕೆ, ಯೇಸುವನ್ನು ಕಂಡು ಅಂದರೆ ಮನುಷ್ಯನಾಗಿ ನೋಡಲಿಕ್ಕಾಗಲ್ಲ, ಬೈ ಫೇತ್, ವಿಶ್ವಾಸದ ಮುಖಾಂತರ. ವಿಶ್ವಾಸ ಬರೋದೆಲ್ಲಿಂದ? ವಾಕ್ಯ, ಶುಭ ಸಂದೇಶ.
ಶುಭ ಸಂದೇಶದ ಮುಖಾಂತರ ಯೇಸುವನ್ನು ಕಾಣ್ಲಿಕ್ಕೆ ಆಗುತ್ತಾ? ಆಗುತ್ತೆ. ಯಾಕೆಂದ್ರೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ದೇವರ ವಾಕ್ಯ ದೇವರೇ ಆಗಿರೋದ್ರಿಂದ ದೇವರ ವಾಕ್ಯದ ಮುಖಾಂತರ ದೇವರನ್ನ ನೋಡ್ಲಿಕ್ಕಾಗತ್ತೆ. ದೇವರ ವಾಕ್ಯದ ಮುಖಾಂತರ ಯೇಸುವನ್ನು ನೋಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಅದೇ ವಾಕ್ಯವೇ ಮಾಂಸ ಧರಿಸಿರೋದ್ರಿಂದ ಆ ವಾಕ್ಯ ಸಾರಲ್ಪಡುವಾಗ ಆ ವಾಕ್ಯದ ಮುಖಾಂತರ ನಿಮಗೆ ಯೇಸುವನ್ನು ನೋಡ್ಲಿಕ್ಕಾಗ್ತದೆ. ಮನೋನೇತ್ರಗಳನ್ನು ಪರಿಶುದ್ಧಾತ್ಮರು ತೆರೀತಾರೆ. ಯಾವಾಗ ಯೇಸುವನ್ನು ವಾಕ್ಯದ ಮುಖಾಂತರ ನೀವು ನೋಡ್ತಿರೋ ಅಥವಾ ಆಲಿಸಿದ ಶುಭ ಸಂದೇಶದ ಮುಖಾಂತರ ನಿಮ್ಮಲ್ಲಿ ಬಂದ ವಿಶ್ವಾಸದಿಂದ ನೀವು ಯಾವಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ಯೇಸುವನ್ನು ಕಂಡುಕೊಳ್ತಿರೋ, ಕಂಡು ನಂಬ್ತಿರೋ, ಯೇಸು ನನ್ನ ರಕ್ಷಕ ಎಂದು ನಂಬ್ತಿರೋ, ಯೇಸು ನನ್ನ ಪಾಪ ವಿಮೋಚಕ ಎಂದು ನಂಬ್ತಿರೋ, ಯೇಸು ನನ್ನ ದೇವರು, ನನ್ನ ಪ್ರಭು, ನನ್ನ ಉದ್ಧಾರಕ ಎಂದು ನಂಬ್ತಿರೋ, ನಂಬಿ ಆತನಿಗೆ ನಿಮ್ಮ ಜೀವನವನ್ನು ಬಿಟ್ಟು ಕೊಡ್ತಿರೋ, ಅಂಥವನಿಗೆ ನಿತ್ಯ ಜೀವ ಇದೆ. ಅಂಥವರನ್ನ ಯೇಸು ಎಬ್ಬಿಸ್ತಾರೆ. ವಾಕ್ಯ ಹೇಳುತ್ತೆ, ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಬದುಕುತ್ತಾನೆ. ಯೇಸು ಎಬ್ಬಿಸ್ತಾರೆ. ಎಲ್ಲರನ್ನೂ ಎಬ್ಬಿಸಲ್ಲ. ಕ್ರಿಶ್ಚಿಯನ್ಸ್ನೆಲ್ಲ ಎಬ್ಬಿಸ್ತಲ್ಲ ದೇವರು, ವಿಶ್ವಾಸಿಗಳನ್ನು ಎಬ್ಬಿಸ್ತಾರೆ. ನೀನೊಬ್ಬ ವಿಶ್ವಾಸಿ ಆದರೆ, ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ಯೇಸು ನಿನ್ನನ್ನು ಎಬ್ಬಿಸ್ತಾರೆ. ಬಿಡಲ್ಲ, ಮಣ್ಣಲ್ಲಿ ನಿನಗೆ ರೂಪಾಂತರ ಕೊಡ್ತಾರೆ. ಅವರ ತೇಜೋಮಯ ಶರೀರದ ಹಾಗೆ ನಿನ್ನನ್ನು ರೂಪಾಂತರಿಸ್ತಾರೆ. ಈ ಒಂದು ನಿರೀಕ್ಷೆ ನಿಮಗಿದ್ರೆ ನಿಮ್ಮೊಳಗಡೆ ಸಂತೋಷ ಇರುತ್ತೆ, ನೀವು ಭಾಗ್ಯವಂತರಾಗ್ತೀರಿ. ಈ ಒಂದು ಆರಾಧನೆಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನೇ ದೇವರಿಗೆ ಕೊಡೋಣ. ಆಯಿತಾ? ಆರಾಧನೆಯಲ್ಲಿ ದೇವರಿಗೆ ಏನು ಕೊಡಬೇಕು ಕೇಳಿದರೆ ನನ್ನನ್ನು ಕೊಡೋಣ. ದೇವರಿಗೆ ನಾವು ಕೊಡುವ ಕಾಣಿಕೆ ಅದಕ್ಕೆ ಬೆಲೆ ಇಲ್ಲ, ಆಯಿತಾ? ಆದರೆ ನಿನ್ನನ್ನೇ ಕೊಡುವಾಗ ಬೆಲೆ ಇದೆ. ನಿನ್ನನ್ನು ಕೊಡೋದಂದ್ರೇನು? ನಿನ್ನ ತ್ಯಾಗಮಯವಾದ ಜೀವನ. ಆ ಬಡ ವಿಧವೆ 2 ಬೆಳ್ಳಿ ಕಾಸು ಕೊಟ್ಟರು, ಶ್ರೀಮಂತರು ಚೀಲದಲ್ಲಿ ತಗೊಬಂದು ಸುರಿದ್ರು. ಯೇಸು ಹೇಳ್ತಾರೆ, ಅವರೆಲ್ಲ ಇದ್ದಿದ್ದಕ್ಕೆ ಕೊಟ್ಟರು, ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಕೆಲವ್ರು ಹೇಳ್ತಾರಲ್ಲ ದೊಡ್ಡಕ್ಕೆ, ನಾನು ಚರ್ಚ್ ಕಟ್ಟಿಸಿದೆ, ಫ್ಯಾನ್ ಹಾಕ್ಸಿದೆ, ಬೆಂಚ್ ಹಾಕ್ಸಿದೆ. ಏನು ಇಲ್ಲದೆ ಇರೋದು ಕೊಟ್ಟ್ಯಾ? ಇದ್ದಿದ್ದಕ್ಕೆ ತಾನೇ ಕೊಟ್ಟೆ. ಆದರೆ ಬಡ ವಿಧವೆ ಕೊಟ್ಟಿದ್ದು ಹಾಗಲ್ಲ. ಅವಳು ಅವತ್ತಿನ ಊಟಕ್ಕೆ ಇಟ್ಕೊಂಡಿದ್ದು ಜೀವನಕ್ಕೆ ಆಧಾರ. ಇವತ್ತಿನ ತಿಂದರೆ ಹೊಟ್ಟೆ ತುಂಬುತ್ತೆ, ಇಲ್ಲಾಂದರೆ ಉಪವಾಸ ಬೀಳಬೇಕಾಗುತ್ತೆ. ಇವತ್ತಿನ ದಿವಸದ ಊಟ ದಾನವಾಗಿ ದೇವರಿಗೆ ಕೊಟ್ಟಳು, ಜೀವನಾಧಾರ ಕೊಟ್ಟಳು ಅಂತ ಯೇಸು ಹೇಳ್ತಾರೆ. ಅದರಿಂದ ಈ ಕೋಟಿ ಕೊಟ್ಟವ್ರದ್ದು ಏನೂ ಇಲ್ಲ, ಇವತ್ತಿಗೆ ಬೆಲೆ 0. ಈ 2 ಬೆಳ್ಳಿ ನಾಣ್ಯ ಕೊಟ್ಲಲ್ಲ, ಇದು ಬೆಲೆ ಉಳ್ಳದ್ದು. ಹಾಗೆ ಅವಳಿಗೆ ಅದು ಕೊಡ್ಲಿಕ್ಕಾಗಿದ್ದು ಹೇಗೆ ಗೊತ್ತಾ? ಅವಳನ್ನೇ ಕೊಡ್ಲಿಕ್ಕಾಯ್ತು ದೇವರಿಗೆ. ಆದ್ದರಿಂದ ಅವಳ ಕೈಯಲ್ಲಿ ಇದ್ದಿದ್ದು ಕೊಡ್ಲಿಕ್ಕಾಯ್ತು. ಇರೋದ್ರಲ್ಲಿ ಸ್ವಲ್ಪ ಕೊಟ್ಟ ತಕ್ಷಣ ಏನೂ ಕೊಟ್ಟುಬಿಟ್ಟೆ ಅಂತ ಅಲ್ಲ. ಹಾಗೆ ಕೊಡೋದಾದರೆ ಇರೋದು ಪೂರ್ತಿ ಕೊಡು ನೋಡೋಣ. ದೇವರು ನನ್ನನ್ನು ನಡೆಸ್ತಾರೆ, ದೇವರು ಕೊಡ್ತಾರೆ, ನಂಬಿಕೆ ಇದ್ದರೆ ಇರೋದು ಪೂರ್ತಿ ದೇವ್ರಿಗೆ ಕೊಟ್ಬಿಡು. ನಿಜವಾಗ್ಲೂ ನಂಬಿಕೆಯಿಂದ ಕೊಡುವರು ಅಲ್ಲಿ ಇಲ್ಲಿ ಬೋರ್ಡ್ ಹಾಕ್ಸೋದು ಇಲ್ಲ, ನಾನು ಕೊಟ್ಟೆ, ನಮ್ಮ ತಾತ ಕೊಟ್ಟರು ಅಂತ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ,